ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಪಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಪುರುಷೋತ್ತಮ ಬಿಳಿಮಲೆಯವರ ಕಾಗೆ ಮುಟ್ಟಿದ ನೀರು ಚದುರು ಬಿದ್ದ ಆತ್ಮದ ತುಣುಕುಗಳು ಅಂತ ಅದಕ್ಕೊಂದು ಉಪಶೀರ್ಷಿಕೆ ಇದೆ, ಆತ್ಮಚರಿತ್ರೆ. ಇತ್ತೀಚೆಗೆ ಬಂದ ಬಹಳ ಪ್ರಮುಖವಾದ ಕೃತಿ, ಅದರ ಬಗ್ಗೆ ಏನು ಮಾತಿಲ್ಲ. ಬಟ್ ನನಗೆ ಬಹಳ ಆಶ್ಚರ್ಯವಾಗಿದ್ದೇನೆಂದರೆ ಕನ್ನಡದ ಪ್ರಕಾಶನ ಪ್ರಪಂಚದಲ್ಲೇ ಬಹಳ ಅಪರೂಪ ಅನಿಸುವಂಥ ಒಂದು ಸೆನ್ಸೇಷನಲ್ ಆದಂಥ ಸೇಲ್ಸ್. ಅದು ಈಗಲೇ 3ನೇ ಮುದ್ರಣಕ್ಕೆ ಹೋಗಿದೆ ಅಂತಂದ್ರು. ಬಹಳ ಅದ್ಭುತ. ನಾನು ಅವರಲ್ಲಿ ತಮಾಷೆಗೆ ಹೇಳಿದ್ದಿತ್ತು, ನಮ್ಮ ಜನಕ್ಕೊಂದು ಯಾರ ಬದುಕಿನ ಬಗ್ಗೆ ಒಂದು ಗಾಸಿಪ್ಪು ಕೆಟ್ಟ ಕುತೂಹಲ. ಅದು ಎಲ್ಲ ನಾಗರಿಕತೆಗಳಲ್ಲಿ ಇದೆ, ನಮಗೆ ಸ್ವಲ್ಪ ಜಾಸ್ತಿ ನೋಡಿದ್ರೆ ಏನಾಯ್ತು ಅಂತ ಕೇಳುವಂತ ವಿಧಾನ. ಅಂತದ್ರಲ್ಲಿ ಅದು ಏನೂ ಇಲ್ಲದೆ ಇರುವ ಒಂದು ಸಭ್ಯ ಸಾಹಿತ್ಯ ಜೀವನ ಚರಿತ್ರೆ ಇಷ್ಟು ಯಾಕೆ ಆಸಕ್ತಿ ಹುಟ್ಟಿಸ್ತು ಅನ್ನೋದು ಕೂಡ ಬೇರೆದ್ರಲ್ಲಿ ಇದು ಒಂದು ತಮಾಷೆಗಾಗಿ ಹೇಳಿದ ಭಾಗ. ಬಟ್ ಈ ತಮಾಷೆ ಅಲ್ಲದ ಇನ್ನೊಂದು ಅಂಶ ಏನಂತಂದ್ರೆ, ಕನ್ನಡದಲ್ಲಿ ಬಹಳ ಪ್ರಮುಖವಾಗಿ ಕಾಲ ಒಂದು 10-20 ವರ್ಷದಲ್ಲಿ ನೀವು ನೋಡಿದ್ರೆ ಜೀವನ ಚರಿತ್ರೆಗಳ ಬಗ್ಗೆ ಒಂದು ಗಂಭೀರವಾದ ಅಧ್ಯಯನದ ಒಂದು ಓದುಗಳು ಹುಟ್ಕೊಂಡಿದ್ದಾರೆ. ಅದು ಕನ್ನಡದಿಂದ ಬಂದಿದ್ದಲ್ಲ ಅನ್ಸುತ್ತೆ. ಇಂಗ್ಲಿಷಲ್ಲೂ ಅಲ್ಲ, ಯಾವ ಮರಾಠಿ ದಲಿತ ಆತ್ಮಚರಿತ್ರೆಗಳು ಬರೋಕ್ಕೆ ಶುರುವಾಯಿತು, ಅದು ಕೇವಲ ಒಬ್ಬ ವ್ಯಕ್ತಿ ಜೀವನ ಕಾಣಿಸ್ಲೇ ಇಲ್ಲ, ಅದು ಇಡೀ ಒಂದು ಸಾಮಾಜಿಕ ಸತ್ಯದ ದರ್ಶನವಾಗಿ ಬಂತು ಕನ್ನಡದಲ್ಲಿ. ಉಚಾಲೆ ಇರ್ಬೋದು, ಎಲ್ಲ ಕೃತಿಗಳು ಅದರಲ್ಲಿರುವಂಥ ನಿಗಿನಿಗಿ ಸುಡುವ ಕೆಂಡದ ಥರದ ವಿವರಗಳನ್ನು ನೋಡ್ಬಿಟ್ರೆ ನಮ್ಮ ಕನ್ನಡದ ಆತ್ಮಚರಿತ್ರೆಗಳು ಏನೂ ಅಲ್ಲ ಹಾಗೆ. ನಮ್ಮ ಹಿರಿಯರ ಆತ್ಮಚರಿತ್ರೆಗಳನ್ನು ನಾವೆಲ್ಲ ನೋಡಿದ್ದೀವಿ. ತಾಸು ಶಾಮರಾಯನ ಕೃತಿಯಾಗಲಿ, ಮೂರ್ತಲೆ ಮಾರು, ಏನ್ ಮೂರ್ತಿರಾಯರ ಸಂಧ್ಯಗಣ್ಣಿನ ಹಿನ್ನೋಟ, ಕುವೆಂಪು ಅವರದ್ದು, ಲಂಕೇಶ್ವರದ್ದು, ಭೈರಪ್ಪನವರು ಬಂದಿದ್ದಾರೆ, ಅನಂತಮೂರ್ತಿ ಅವರು. ನನಗೆ ಅದು ಬಹಳ ಇಂಪ್ರೆಸ್ ಆಗಲಿಲ್ಲ ಅಂದರೆ ಒಟ್ಟಾರೆಯಾಗಿ ಒಂದು ಬಹಳ ಶ್ರೀಮಂತವಾದಂಥ, ಸಾಂದ್ರವಾದಂಥ, ಆರ್ದ್ರವಾದಂಥ ಒಂದು ಆತ್ಮ ನಮ್ಮ ಮೇಲೆ ಕಾಣಿಸುತ್ತೆ, ಒಂದು ಹಿರಿತನವನ್ನ ಅಥವಾ ಇದನ್ನ ಕಾಣಿಸುತ್ತೆ. ಆದರೆ ಒಂದು ದೊಡ್ಡ ಸಾಹಸದ ಬದುಕೇನಿಲ್ಲ, ಎಲ್ಲ ಅಷ್ಟಕ್ಕೆ ಒಂದು ಥರದಲ್ಲಿ ನಮ್ಮ ಮಧ್ಯಮ ವರ್ಗದ ಅಡಿಗೆ ಊಟ ಇದ್ದಂಗೆ. ಅದಕ್ಕೆ ನಿಮ್ಮನ್ನು ಮತ್ತೇರಿಸುವಂಥದ್ದು ಇರೋದಿಲ್ಲ, ಉಗಿಯುವಂಥದ್ದು ಇರಲಿಲ್ಲ, ಎಲ್ಲ ಅಚ್ಚುಕಟ್ಟಾಗ. ಅದ್ರ ಹಿಂದೆ ಡಿವಿಜಿಯಲ್ಲಿ ಬಂದಾಗ ಪುಳಿಯೋಗರೆ ಮೊಸರನ್ನದ ಮಾತುಕತೆ ಅಂತ ನಾವು ಮಾತಾಡಿದ್ದು, ಅದು ಎಲ್ಲ ವಿವರಗಳು ನೋಡಿದ್ರೆ ಅದು ಒಟ್ಟಾರ ಅಗ್ರಹಾರದ ಅಷ್ಟು ಜನ ಬ್ರಾಹ್ಮಣರು ಕೂತ್ಕೊಂಡು ಏನೋ ಮಾತಾಡಿದ ರೀತಿ, ಅವರು ಇವ್ರನ್ನ ಕಂಡ್ರು, ಮಿರ್ಜಾ ಇಸ್ಮಾಯಿಲ್ ಅಂತ ಏನಂತೆ, ಇನ್ಯಾರು ವಿಶ್ವೇಶ್ವರಯ್ಯನವರು, ನಿಮಗೆ ಜಾತಕ ಶಾಲೆಯ ವಿವರಗಳು ಇದೆಲ್ಲ ನೋಡಿದರೆ ಅದು ಆತ್ಮಚರಿತ್ರೆಯ ಭಾಗವೇ. ವ್ಯಕ್ತಿಗಳನ್ನು ಕಂಡ ರೀತಿಗಳು ಎಲ್ಲೋ ಒಂದು ಹಂತದಲ್ಲಿ ನಾನು ತಮಾಷೆ ಹೇಳಿದ್ದೆ, ಅದು ಆತ್ಮಕಥೆ ಅಂತ. ಕಥೆ ಅಂದ್ರೆ ಫಿಕ್ಷನ್. ಇಂಗ್ಲಿಷ್ನ ಆಟೋಬಯೋಗ್ರಫಿ ಅಂತ ಅನ್ಸೋದಿಲ್ಲ. ಬಹುಶಃ ಆ ಅಪ್ರಿಯವಾದದ್ದನ್ನ, ಮುಜುಗರವಾದದ್ದನ್ನ ಬರೆದಿದ್ದಕ್ಕಿಂತ ಜಾಸ್ತಿ ಕೂತಾಕಿದ್ದಾರೆ ಯಾವುದೇ ಆತ್ಮಚರಿತ್ರೆಯಲ್ಲಿ, ಬಹಳ ಸ್ಪಷ್ಟವಾದ. ಅದಕ್ಕೆ ಇನ್ನೊಂದು ಕಾರಣ ಇದೆ. ಇಂಗ್ಲಿಷಲ್ಲಿ ನೀವು ಒಬ್ಬ ಆತ್ಮಚರಿತ್ರೆ ಬರೆಯುವಾಗ, ಅದು ಇಂಗ್ಲಿಷ್ ಅಂತಲ್ಲ, ಪಶ್ಚಿಮದಲ್ಲಿ ತಿಳ್ಕೊಳ್ಳಿ, ಬರೆಯುವಾಗ ಅವನು ತುಂಬಾ ಲೆಕ್ಕ ಹಾಕಿರ್ತಾನೆ. ಅವನು ಒಂದು ವೇಳೆ ಯಾವ್ದಾದ್ರು ಹೂತ ಹಾಕಿದ್ರೆ ಇನ್ನೊಬ್ಬ ಇರ್ತಾನೆ ಅದನ್ನ ಜೀವನ ಚರಿತ್ರೆ ಬರೆಯೋದು, ಬಯೋಗ್ರಫಿ. ಆ ಬಯೋಗ್ರಫಿನಲ್ಲಿ ಅವನು ಎಲ್ಲ ಉತ್ಖನನ ಮಾಡಿ, ಅವನು ಕಾಲೇಜ್ ಓದ್ತಾ ಇರುವಾಗ ಅವನು ಫೇಲ್
ಕೈಲಾದ ಮಾರ್ಕ್ಸ್ ಕಾರ್ಡ್ನಿಂದ ಹಿಡಿದು ಬರೆದ ಪ್ರೇಮಪತ್ರದಿಂದ ಹಿಡಿದು ಎಲ್ಲವನ್ನು ಹುಡ್ಕೊಂಬಂದು ಎಲ್ಲ ಸೇರಿಸ್ಬಿಟ್ಟು ನೋಡಿ ಹಿಂಗಿದೆ ಅಂತ. ಸೊ ನೀವು ಏನನ್ನು ಹೈಡ್ ಮಾಡೋಕ್ಕಾಗಲ್ಲ ಅಲ್ಲಿ, ಅಷ್ಟರ ಮಟ್ಟಿಗಿನ ಮುಕ್ತತೆ ಇದೆ. ಆದರೆ ನಮ್ಮ ಸನ್ನಿವೇಶ ಹೆಂಗಿದೆ ಅಂದರೆ, ನನ್ನ ಭಾಷಿಕವಾಗಿ ಕೂಡ ನನಗೊಂದು ಇದಿದೆ. ಇಂಗ್ಲೀಷ್ನಲ್ಲಿ ಹಿ ಅಂತ ನೀವು ಅರಸನನ್ನು ಹೇಳ್ಬೋದು, ಆಳನ್ನು ಹೇಳ್ಬೋದು. ಕನ್ನಡದಲ್ಲಿ ನಮ್ಗೆ ಬಳಸೋಕ್ಕಾಗಿಲ್ಲ. ಆಮೇಲೆ ದೊಡ್ಡವನನ್ನು ಅವರು ಅಂತ ಕರಿಬೇಕು, ಇವನನ್ನು ಅವನು ಅಂತ ಕರಿಬೇಕಾಗತ್ತೆ. ಭಾಷಿಕವಾಗಿ ನಮಗೆ ನಾವು ಬಹಳ ಒಂದು ತಾರತಮ್ಯ, ಒಂದು ಮಡಿವಂತಿಕೆ, ಒಂದು ಶಿಷ್ಟಾಚಾರದಲ್ಲಿ ಇರುವ ಕಾರಣ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಪವಿತ್ರ ಹಸುಗಳನ್ನು ಸೃಷ್ಟಿ ಮಾಡಿದ್ವಿ. ಈಗ ಲಂಕೇಶರ ಬಗ್ಗೆನೋ ತೇಜಸ್ವಿ ಬಗ್ಗೆನೋ ನೀವೇನಾದ್ರು ಆತ್ಮಚರಿತ್ರೆ ಭಾಗವಾಗಿ ಹೇಳ್ತಾ ಇಲ್ಲ. ಅವರ ವೈಚಾರಿಕ ಒಡಕುಗಳನ್ನು ಹೇಳಿದ್ರು ಕೂಡ ಸಹಿಸ್ಕೊಳ್ಳೋಕ್ಕಾಗದೇ ಇರುವಷ್ಟಿದೆ, ವಿಚಿತ್ರ. ಸೊ ಯಾರೊಬ್ಬರು ಕೂಡ ಸ್ವತಂತ್ರವಾದಂತಹ ಒಂದು ವ್ಯಕ್ತಿ ಜೀವನ ಚರಿತ್ರೆಯನ್ನು ಬರೆಯೋದಕ್ಕೆ ಬೇಕಾದ ಮೆಚುರಿಟಿಯನ್ನ ಕನ್ನಡ ಇನ್ನೂ ಸಾಧಿಸಿಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಅವರವರು ಅಧಿಕೃತವಾಗಿ ಸೆಲ್ಫ್ ಡಿಕ್ಲೇರ್ಡ್ ಜೀವನ ಚರಿತ್ರೆ ಏನಿದೆ ಅದು ಮಾತ್ರ ನಮಗೆ ಈ ಸದ್ಯಕ್ಕೆ ಲಭ್ಯ ಇರೋದು. ಅದರಲ್ಲಿ ಏನು ದೊಡ್ಡದಾದಂಥ ರಹಸ್ಯಗಳನ್ನ ಹುಡುಕಬಹುದು. ಅದರಿಂದ ಈ ಜೀವನ ಚರಿತ್ರೆಗಳನ್ನ ಓದುವಾಗ ನಾವು ಮೂಲತಃ ಅವರು ಬೆಳೆದು ಬಂದ ಸಂಸ್ಕೃತಿಯ ಹಿನ್ನೋಟ ಹೇಗೆ ಗಮನಿಸ್ತಾರೆ, ಒಂದು ಜೀವನದ ವ್ಯಕ್ತಿಯಾದ ಮನುಷ್ಯರನ್ನ ಅವರು ಅಸೆಸ್ ಮಾಡುವ ರೀತಿ ಹೇಗೆ, ಒಟ್ಟಾರೆ ಜೀವನದ ಬಗ್ಗೆ ಇರುವ ಅವರ ಒಂದು ದೃಷ್ಟಿಕೋನ ಏನು, ಒಂದು ಬೌದ್ಧಿಕವಾಗಿ ತಾನು ಬೆಳೆದ ರೀತಿ ಏನು ಇತ್ಯಾದಿಗಳನ್ನು ಪ್ರಾಯಶಃ ಅವರು ಹೇಳ್ತಾರೆ ಅಂತ ನಾವು ತಿಳ್ಕೊಂಡು. ಮರಾಠಿಯ ದಲಿತ ಬಯೋಗ್ರಫೀಸು ಅಥವಾ ಅಲ್ಲಿನ ಕ್ರಿಮಿನಲ್ ಟ್ರೈಬ್ಗಳಿಂದ ಬಂದವರ ಆತ್ಮಚರಿತ್ರೆ ನೋಡಿದಾಗ ಅದಷ್ಟೇ ಅಲ್ಲ, ಚಾರಿತ್ರಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಅವರು ತಾನು ಅನುಭವಿಸಿದ ನೋವನ್ನ, ತಮಗಾದಂಥ ಘೋರ ಅವಮಾನವನ್ನು ಅವರು ಹೇಳ್ಕೊಂಡಾಗ ಅದು ವ್ಯಕ್ತಿನಿಷ್ಠ ಒಂದು ರೆಪ್ರೆಸೆಂಟೇಷನ್ ಕೂಡ ಅಲ್ಲ, ಅದು ಇಡೀ ಸಮುದಾಯದ ಒಂದು ಸಾಮಾಜಿಕ ಸತ್ಯವಾಗಿದೆ. ಸೊ ಆತ್ಮಚರಿತ್ರೆಯಲ್ಲಿ ಒಂದು ಮಕ್ಕಳಿಗೆ ಇದು ನಾನು ಗಮನಿಸಿದ್ದೇನೆ. ಪುರುಷೋತ್ತಮ ಬಿಳಿಮಲೆಯವರ ಆತ್ಮಕಥೆ ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ. ಪುರುಷೋತ್ತಮ ಬಿಳಿಮಲೆಯವರ ಈ ಕಾಗಮುಟ್ಟಿದ ನೀರು ಆತ್ಮಕಥೆಯನ್ನು ಸ್ವಲ್ಪ ಇದೇ ಒಂದು ಚೌಕಟ್ಟಿನೊಳಗೊಳ್ಬಹುದು. ಯಾಕಂದ್ರೆ ನಾವು ನೋಡುವುದನ್ನು ನಾವು ಇಲ್ಲಿವರೆಗೂ ಬಂದಂಥ ಜೀವನ ಚರಿತ್ರೆಗಳ ಹಿನ್ನೆಲೆ ಮತ್ತು ಒಟ್ಟು ಅದರ ಚೌಕಟ್ಟುಗಳಿದೆ, ಅದನ್ನು ಮೀರಿ ಪುರುಷೋತ್ತಮ ಬಿಳಿಮಲೆಯವರು ಏನು ಬರೆದಿಲ್ಲ. ಸೊ ನಮ್ಮ ರೀಡಿಂಗ್ ಅಂತ ಇಟ್ಕೊಳ್ತೀವಿ, ನಮ್ಮ ರೆಸ್ಪಾನ್ಸ್ ಅಂತ ಇಟ್ಕೊಳ್ತೀವಿ. ಪ್ರಾಯಶಃ ಈಗಾಗಲೇ ಬಂದಿರೋ ಆತ್ಮಚರಿತ್ರೆಗಳ ಹಾದಿಯಲ್ಲಿ ನಾವು ಇದನ್ನು ಓದಬೇಕು ಅಂತ ಅನಿಸುತ್ತೆ. ಪುಸ್ತಕ ತುಂಬಾ ಚೆನ್ನಾಗಿದೆ, ನೀವು ಓದಿ. ದಿಸ್ ಇಸ್ ಸೋ ನೈಸ್. ಥ್ಯಾಂಕ್ ಯು ಟಾಟಾ. ಸುರೇಶ್ವರ, ನೀವು ಕಾಗಮುಟ್ಟಿದ ನೀರು ಪುಸ್ತಕ ಬಂದಾಗ ಫೇಸ್ಬುಕ್ಕಲ್ಲಿ ಬಂದಿರ್ತಕ್ಕಂಥ ಪ್ರತಿಕ್ರಿಯೆಗಳ ಬಗ್ಗೆ ಮಾತಾಡಿ. ನಾನು ಕೂಡ ಒಂದು ಕಾಮೆಂಟ್ ಮಾಡಿದ್ದೆ ಅದರಲ್ಲಿ. ಇನ್ನೊಂದರೆ, ಕಾಗಮುಟ್ಟಿದ ನೀರು ಕಾದಂಬರಿಯಂತೆ ಕೆಳಗಿಡಲಾಗದಂತೆ ಓದಿಸಿಕೊಂಡಿತು. ಬಿಳಿಮಲೆಯವರ ಮುಕ್ತ ಮತ್ತು ಸ್ವಚ್ಛ ಮನಸ್ಸು ನನ್ನ ಎದೆಯನ್ನು ತಟ್ಟಿತು. ಬಹುಕಾಲ ಬಿಳಿಮಲೆಯವರು ನನ್ನನ್ನು ಕಾಣಲಿದ್ದಾರೆ ಅಂತ. ಯಾಕೆ ನಾನು ಹೀಗೆ ಬರೆದೆ ಅಂದರೆ, ಅದು ನನಗೆ ಆ ಪುಸ್ತಕ ಓದಿದ ನಂತರ ಬಂದಿರತಕ್ಕಂಥ ಭಾವನೆಯನ್ನು ನನ್ನಲ್ಲಿ ಹೇಳಿದೆ. ಇದು ಈ ಆತ್ಮಕಥೆಗಳು ಇರ್ತಕ್ಕಂಥ ಒಂದು ಇಂಗ್ಲೀಷಲ್ಲಿ ಬಂದಿರತಕ್ಕಂಥದ್ದು, ಕನ್ನಡದಲ್ಲಿ ಬಂದಿರತಕ್ಕಂಥದ್ದು, ಮರಾಠಿಗೆ ಬಂದಿರತಕ್ಕಂಥ ಒಂದು ಬಗ್ಗೆ ನೀವು ಮಾತಾಡಿದ್ರಿ. ನಾನು ಆ ರೀತಿ ಸಾಹಿತ್ಯಿಕ ಚಾರಿತ್ರಿಕ ನೆಲೆಯಲ್ಲಿ ನಾನು ಮಾತಾಡೋದಕ್ಕಿಂತ ನನಗೆ ಈ ಕೃತಿನ ನೋಡಿದ ತಕ್ಷಣ ಅಥವಾ ಓದಿದ ತಕ್ಷಣ ಅನಿಸಿದ್ದು ಮತ್ತು ಯಾಕೆ ಅದು ನನಗೆ ತಟ್ಟಿತು ಅಂತಂದರೆ, ಬಿಳಿಮಲೆಯವರು ಅವರು
ಅವರ ಬಾಲ್ಯ, ಅವರ ಬದುಕು, ಒಟ್ಟು ಬದುಕು ಏನಿದೆ ಅದು ನನಗೆ ಒಂದು ಹೊಸ ಬದುಕದು, ನನಗೆ ಪರಿಚಯ ಇಲ್ಲದೆ ಇರ್ತಕ್ಕಂಥ ಬದುಕು. ಆಮೇಲೆ ನನ್ನ ಒಂದು ಗ್ರಹಿಕೆ ಮಟ್ಟಿಗೆ ಇಡೀ ಓದು ಅವರ ಆತ್ಮಕಥೆ ಬಂದಿರ್ತಕ್ಕಂಥ ಒಂದು ಮಾತಿದೆ, ಯಾವ ಆತ್ಮಕಥೆಯೂ ಕೂಡ ಅತ್ಯಂತ ಸಹಜ ಅಲ್ಲ. ಗಾಂಧಿಯವರ ಆತ್ಮಕಥೆ ಬಿಟ್ಟರೆ ಬೇರೆದನ್ನ ಎಲ್ಲರೂ ಕೂಡ ಒಂದು ಅನುಮಾನದಲ್ಲಿ ನೋಡ್ತಾರೆ ಅಂತಕ್ಕಂಥ ಒಂದು ಹೇಳಿಕೆ ಇದೆ, ಮಾತಿದೆ. ಆದರೆ ಈ ಕೃತಿಯನ್ನು ಓದಿದಾಗ ನನಗೆ ಅನಿಸಿದ್ದು ಪ್ರಾಮಾಣಿಕವಾಗಿ, ಬಿಳಿಮಲೆಯವರ ಒಟ್ಟು ಬರವಣಿಗೆಯಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಅಂತ ನನಗೆ ಅನಿಸ್ತು. ಆಮೇಲೆ ಅದನ್ನು ಯಾಕೆ ಅದು ಒಂದು ಕಾದಂಬರಿ ಅಂತ ಓದಿಸ್ಕೊಂತು ಅಂತ ಹೇಳಿಕೆ ನನಗೆ ಈ ಕಾರಂತರ ಬೆಟ್ಟದ ಜೀವ ಇರ್ತಕ್ಕಂಥ ಕೃತಿ ಇರ್ಬೋದು, ಅಥವಾ ಕುವೆಂಪು ಅವರ ಮನೆಗಳಲ್ಲಿ ಒಂದು ಮಗಳು ಇರ್ಬೋದು, ಈ ಎಲ್ಲ ಘಟನಾವಳಿಗಳ ಒಂದು ಸಂಗ್ರಹದ ರೀತಿಯಲ್ಲಿ ಅದು ಬರ್ತಾರೆ, ಅಥವಾ ಮನಸ್ಸಿಗೆ ತಟ್ಟತ್ತಲ್ಲ ಅದು. ಹಾಗಾಗಿ ಬಿಳಿಮಲೆಯವರ ಒಂದು ಕಡು ಕಷ್ಟದ ಬಾಲ್ಯ, ಅದು ಜಾತಿ ಕಾರಣಕ್ಕೆ ಇರ್ಬೋದು, ಅಥವಾ ಅವರ ದೈಹಿಕ ಆಕಾರದ ಕಾರಣಕ್ಕೆ ಇರ್ಬೋದು, ಬಡತನ, ಅದನ್ನ ಮೀರಿ ಅವರು ಬೆಳೆದಿರ್ತಕ್ಕಂಥ ರೀತಿ, ಆಮೇಲೆ ಅವರು ಹುಟ್ಟಿರ್ತಕ್ಕಂಥ ಎತ್ತರ, ನನ್ನ ಮಟ್ಟಿಗೆ ಅದು ಬಹಳ ವಿಶೇಷ ಅಂತ ಅನಿಸ್ತು. ಯಾಕೆಂತಂದ್ರೆ ನಾವು ಈ ಒಂದು ಕೃತಿಯನ್ನ ಒಂದು ಆತ್ಮಕಥೆಯ ಗಳ ಹಿನ್ನೆಲೆಯಲ್ಲಿ ಮಾತ್ರ ನೋಡೋದಕ್ಕಿಂತ ಒಂದು ಬದುಕಿನ ನೆಲೆಯಲ್ಲಿ ನೋಡ್ಬೇಕೇನೋ ಅಂತ ನನಗೆ ಅದು ಅನಿಸ್ತು. ಅವರು ಪಟ್ಟಿರ್ತಕ್ಕಂಥ ಅವಮಾನ, ಅವರು ಅನ್ನಲಿಕ್ಕಿಂತ ಈ ಒಂದು ಸಂದರ್ಭದಲ್ಲಿ, ನಮ್ಮ ಭಾರತೀಯ ಸಂದರ್ಭದಲ್ಲಿ ಈ ಒಂದು ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಒಂದು ಹಂತವನ್ನ ಮುಟ್ತಕ್ಕಂಥದ್ದು ಯಾವ ರೀತಿಯ ಸವಾಲಿನ ಕೆಲಸ ಅಂತಕ್ಕಂಥದ್ದು, ಹೀಗೆ ಒಂದು ಸಮಾಜದ ಒಂದು ಪ್ರತಿನಿಧಿಯಾಗಿ ಅವರಲ್ಲಿ ಅದನ್ನ ತಂದಿದ್ದಾರೆ ಅಂತ ನನಗೆ ಅನಿಸ್ತು. ಆಮೇಲೆ ಅವರು ಅಮೀನ್ಮಠ್ ಅವರು ಒಂದು ಮಾತು ಹೇಳ್ತಾರೆ ಮುನ್ನುಡಿನಲ್ಲಿ, ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಕಡು ಕಷ್ಟದಲ್ಲಿ ಹುಟ್ಟಿ ಸ್ವಪ್ರಯತ್ನದಿಂದ ಸಾಧನೆಯ ಶಿಖರವನ್ನೇರಿ ಜೀವನವನ್ನು ಗೆದ್ದು ನಿಂತವರು ಹಲವರಿದ್ದಾರೆ. ಸಾವನ್ನು ಹೊಸ್ತಿಲಲ್ಲಿ ನಿಲ್ಲಿಸಿ ಜೀವವನ್ನು ಗೆದ್ದವರು ನಮ್ಮ ನಡುವೆ ಕೆಲವರಿದ್ದಾರೆ. ಆದರೆ ಜೀವನ ಮತ್ತು ಜೀವಗಳೆರಡನ್ನೂ ಗೆದ್ದು ನಿಂತವರು ಬಹಳ ಅಪರೂಪ. ಅಂತ ವಿರಳರಲ್ಲಿ ಪುರುಷೋತ್ತಮ ಬಿಳಿಮಲೆ ಕೂಡ ಒಬ್ಬರು ಅಂತ ಅವರ ಇಡೀ ಒಂದು ಆತ್ಮಕಥೆಯಲ್ಲಿ ಅವರು ನಿರೂಪಿಸಿರ್ತಕ್ಕಂತಹ, ಅವರಿಗೆ ದೈಹಿಕವಾಗಿ ಒಂದು ಕಿಡ್ನಿ ಕೂಡ ಫೇಲ್ಯೂರ್ ಆಗಿರ್ತಕ್ಕಂಥದ್ದು, ಅವರ ಶ್ರೀಮತಿಯವರು ಅದನ್ನ ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲ ಕೂಡ. ಆದರೆ ಅದರ ಒಂದು ದೈಹಿಕ ಒಂದು ಏನು ಆ ಒಂದು ಅಸೌಖ್ಯ ಅಥವಾ ದೈಹಿಕ ಕೊರತೆ ನಡುವೆಯೂ ಕೂಡ ಒಂಥರ ಜಂಗಮನಾಗಿ ಇಡೀ ಭಾರತ ಅಲ್ಲ ವಿಶ್ವಾದ್ಯಂತ ಹೋಗಿ ಅಲ್ಲಿ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅದು ಉಪನ್ಯಾಸ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರು ತೊಡಸ್ಕೊಂಡಿರ್ತಕ್ಕಂಥದ್ದು. ಮತ್ತೆ ದೆಹಲಿಯ ಕರ್ನಾಟಕ ಸಂಘವನ್ನ ಕಟ್ಟಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ, ಆಮೇಲೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪೀಠದಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಮತ್ತೆ ಊರಿನ ಬಗ್ಗೆ ಇಷ್ಟೆಲ್ಲ ಇದ್ರು ಕೂಡ ಊರಿನ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇವೆಲ್ಲವೂ ಕೂಡ ನಾನು ಕೂಡ ಒಬ್ಬ ನಿಮ್ಮ ಹಾಗೆ ಅಥವಾ ಅವರ ಹಾಗೆ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದ ವ್ಯಕ್ತಿಯಾಗಿದ್ದ ಒಂದಲ್ಲ ಒಂದು ಹಂತದಲ್ಲಿ ಇಂತಹ ಪರಿಸ್ಥಿತಿಗಳು ಬೇರೆ ಬೇರೆ ನೆಲೆಯಲ್ಲಿ ನಾನು ಕೂಡ ಅನುಭವಿಸಿದವನೇ ಆಗಿದ್ದರಿಂದ ಒಂದು ನನಗೆ ಅದು ತಟ್ಟುತ್ತದೆ, ಆ ಆತ್ಮಕತೆ ತಟ್ಟು. ಆಮೇಲೆ ಈ ಕೃತಿ ಯಾಕೆ 3 ಮುದ್ರಣವನ್ನು ಕಾಣ್ತು ಅಂತ ಒಂದು ಪ್ರಶ್ನೆ ಹೆಂಗೆ ಬಂತು ನನಗೆ, ಯಾಕೆ ಮುಖ್ಯ ಅನಿಸ್ತು ಅಂತಂದ್ರೆ, ಜನ ಬಹುಶಃ ಈಗ ಒಂದು ಸಾಹಿತ್ಯದ ನೆಲೆಯಲ್ಲಿ ಮಾತ್ರ ಒಂದು ಕೃತಿಯನ್ನ ಅವರು ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಅವರು ಆ ಕೃತಿ ಏನ್ ಕಟ್ಟಿಕೊಡ್ತಾ ಇದೆ, ಅದ್ರ ಹಿಂದಿರ್ತಕ್ಕಂಥ ಬದುಕೇನು, ಬಹುಶಃ ನನಗೆ ಕನ್ನಡದಲ್ಲಿ ಈಗ ಲಂಕೇಶ್ರ ಏನು ಆತ್ಮಕಥೆ ಬಂದಾಗಲೂ ಕೂಡ
ಅದನ್ನು ಹೇಗೆ ಜನ ಸ್ವೀಕಾರ ಮಾಡಿದ್ರು ಅಂತಕ್ಕಂಥದ್ದೇ ನೆನಪಾಗುತ್ತೆ. ಅಂದರೆ ಈ ಪುಸ್ತಕ ತಲುಪ್ತಕ್ಕಂಥದ್ದು ಒಂದು ಸಾಹಿತ್ಯಿಕ ಕಾರಣಗಳನ್ನು ಬಿಟ್ಟು ಬೇರೆ ಇದೇನೋ ಅಂತ ಅನಿಸುತ್ತೆ. ಅದು ಒಂದು ಅವರ ಸಂಪರ್ಕಗಳು ಅದರಲ್ಲಿ ಕೆಲಸ ಮಾಡ್ತವೆ, ಮತ್ತೆ ಆ ಬದುಕು ಕೂಡ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಬರೀ ಕೆಲಸ ಮಾಡುತ್ತೆ. ಆಮೇಲೆ ಈ ಕನ್ನಡ ಪುಸ್ತಕೋದ್ಯಮ ಒಂದು ರೀತಿಯ ಕೊರೋನಾ ಕಾರಣದಿಂದಲೂ ಕೂಡ ಕೆಳಗಡೆ ಹೋಗ್ತಿರೋ ಈ ಸಂದರ್ಭದಲ್ಲಿ ಈ ರೀತಿಯ ಕಾರಣದಿಂದ ಆದರೂ ಕೂಡ ಈ ಸಾಹಿತ್ಯ ಕೃತಿಗಳು ಹೆಚ್ಚು ಹೆಚ್ಚು ಓದುವಂತಾದರೆ ಅದು ಕನ್ನಡ ಸಾಹಿತ್ಯಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಲಕ್ಷಣ ಅಂತಲೇ ನನಗೆ ಅನಿಸುತ್ತೆ. ಸುರೇಶ್, ನನಗದು ಓದಿದ ತಕ್ಷಣ ಬಹಳ ಅನಿಸಿದ್ದು, ಬರೆಯುವಷ್ಟೆಲ್ಲ ಪ್ರಾಮಾಣಿಕವಾಗಿ ಬರೆದಿದ್ದಾರೆ. ಎದುರು ಕೂತವನಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತು ಅಂತ ಇದ್ದಾಗ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳಿ ಏನು ಉಪಯೋಗ ಅಲ್ವೇ? ನಿಮಗೆ ನನಗೆ ಎಲ್ಲವೂ ಗೊತ್ತು. ಇಡೀ ಒಂದು ಓದುಗ ಸಂಕಲನವನ್ನು ಹಾಗೆ ಭಾವಿಸ್ಕೊಂಡಾಗ ನೀವು ಸುಳ್ಳು ಹೇಳ್ಬೇಕಾಗ, ಅಥವಾ ಇನ್ಯಾವುದನ್ನ ತಾನು ಗ್ಲೋರಿಫೈ ಮಾಡ್ಕೊಳ್ಬೇಕಾಗಿಲ್ಲ. ಈ ಒಂದು ಎಚ್ಚರ ಅಥವಾ ಅದು ಸ್ಪೊಂಟೇನಿಯಸ್ ಆಗಿ ಬರೀಬೇಕು. ನಾನು ಹೇಳ್ತಾ ಇರೋದು, ನೀವು ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಒಂದು ವೆಲ್ ನೋನ್ ರೈಟರ್ ಸುಮಾರು ಗ್ರೇಟ್ ಏನು ಕನ್ನಡ ಕುಬ್ಬನೆ ಅಂತ ಕೈಯಲ್ಲ ಕಾಲವಲ್ಲ ಅಂತ ಬಿಳಿಮಲೆ ಇಸ್ ಒನ್ ಆಫ್ ದಿ ಮೇಜರ್ ರೈಟರ್ಸ್. ನಮ್ಗೆಲ್ರಿಗೂ ಅವರ ಹೆಸರು ಗೊತ್ತು. ತಕ್ಕ ಮಟ್ಟಿಗೆ ಓದ್ಕೊಂಡಿರುವಾಗ ಅವರು ಏನಾದರೂ ಬರೆದ್ರೆ ಒಂದು ವಿಸ್ತಾರವಾದಂಥ ಓದು ವಲಯ ಅವ್ರನ್ನ ಖಾಸಗಿಯಾಗಿ ಗೊತ್ತಿದ್ದು ಇದರಲ್ಲಿ ಇರುತ್ತದೆ. ಸೊ ಬಹಳ ವಿವೇಕದ ಕೆಲಸ ಯಾವುದು ಅಂದರೆ, ನಿಮಗೆಲ್ಲರೂ ನನಗೆ ಗೊತ್ತು ಅಂತ. ಯಾಕಂದ್ರೆ ಒಂದೊಂದು ವಿವರದಲ್ಲಿ ಒಬ್ಬೊಬ್ಬರು ಭಾಗಿಯಾಗಿರಲ್ವಾ. ಇದು ಈ ಎಚ್ಚರ ಬಹಳ ಪ್ರಜಾಪ್ರಮುಖವಾಗಿದ್ದಲ್ಲ, ಸಹಜವಾಗಿ ಆಗಲಿದೆ. ಅಂದರೆ ನಿಮ್ಮ ಜೊತೆ ನಾನು ನೀನು ಅಲ್ಲೆಲ್ಲ ಹೋಗಿದ್ದಾಗ ಅಂತ ಶುರು ಮಾಡ್ತಾ ಇದೆಯಲ್ಲ, ನಾನು ನಿಮಗೆ ನೆನಪಿಸ್ತಿರ್ತೀನಿ, ಅನುಭವವನ್ನು ಹಂಚ್ಕೊತಿರ್ತೀನಿ. ನಾನು ಸುಳ್ಳು ಹೇಳ್ಬೇಕಾಗಿಲ್ಲ. ಸೊ ಈ ಒಂದು ಪ್ರಾಮಾಣಿಕತನ ಇದೆಯಲ್ಲ, ಅದು ಬಹಳ ದಟ್ಟವಾಗಿದೆ. ನನಗೆ ತುಂಬ ಇಷ್ಟವಾಗಿದೆ ಭಾಗ. ಅಂದರೆ ಒಟ್ಟಾರೆ ಒಂದು ಹೆಣಿಗೆಯಲ್ಲಿ ಅದು ಬಹಳ ಬಹಳ ನೀಟಾಗಿದೆ. ಇನ್ನೊಂದು ಕಾರಣ ಏನಂದರೆ, ಅದನ್ನು 3 ರೀತಿಯಲ್ಲಿ ಗಮನಿಸ್ಬೋದು. ಒಂದು ಆ ಬಾಲ್ಯ, ಅದ್ಭುತವಾದಂಥ ಮಲೆನಾಡಿನ ಚಿತ್ರ ಯಾರೂ ಪಕ್ಕನೆ ಗಮನಿಸಿಲ್ಲ. ಬೇಟೆಯ ವಿವರ ಬಿಟ್ಟರೆ ಮತ್ತೆ ಎಲ್ಲರೂ ಇದರಲ್ಲಿ. ಸೊ ಎಷ್ಟು ಸರ್ತಿ ಬಯಸಿಗೆ ಬಹಳ ಉತ್ಕಟವಾಗ್ತದೆ. ಎರಡನೇದು, ಅದು ತನಗೆ ಅಪರಿಚಿತವಾದ ಒಂದು ಲೋಕ. ಎರಡನೇ ಭಾಗದಲ್ಲಿ ಅದು ಪ್ರಾತಿನಿಧಿಕ. ಬಿಳಿಮಲೆ ಒಬ್ಬರಲ್ಲ, 100 ಜನ ಮಲ್ನಾಡಲ್ಲಿ ಓದ್ಕೊಂಡು ಹೋಗಿದ್ದಾರೆ ಅಲ್ವಾ. ಬ್ಯಾಂಕ್ಗಳಲ್ಲಿ ಅಲ್ಲಿ ಇಲ್ಲಿ. ನನ್ನ ವಯಸ್ಸಿಗಿಂತ ಸೀನಿಯರ್ಸು ಈಗ 65, ನನಗೆ 60. ಈ ತಲೆಮಾರು ಪೂರ್ತಿ ದಕ್ಷಿಣ ಕನ್ನಡ ಶಿವಮೊಗ್ಗದಲ್ಲೆಲ್ಲ ಹೆಂಗೋ ಮಾಡ್ಕೊಂಡು ಓದ್ಕೊಂಡು ಹೋಗಿ ಯಾವ್ಯಾವುದೋ ವೃತ್ತಿಗಳಲ್ಲಿ ಅವರೆಲ್ಲರಿಗೂ ಇದು ನನ್ನ ಅನುಭವ ಅನ್ಸೋಗಿದೆ. ಒಂದು ಓದೋದಕ್ಕೆ ಎಷ್ಟು ಕಷ್ಟಪಡಬೇಕಾಗಿತ್ತು. ಈ ಬಡತನದ ಅನುಭವ ಬಿಳಿಮಲೆಯವ್ರಿಗೊಬ್ಬರಿಗೆ ಅಲ್ಲ, ಎಲ್ರಿಗೂ ಇದೆ. ಓದಕ್ಕೆ ಸಾಧ್ಯ ಆಗದೆ ಚೊಕ್ಕಾಡಿ ಅಂತವ್ರು ಎಲ್ರು ನಮ್ಮಿದ್ರು ಅಂತೆಲ್ಲ ಬರ್ಗಿದ್ದೀನಿ ಅವ್ರು. ಈಗ ಅವ್ರಿಗೆ 80. ಪಾಪ ಓದಕ್ಕೆ ಆಗಿಲ್ಲ, SLC ನಿಲ್ಲಿಸ್ತಾರೆ. ಸೊ ಹಿಂದಿನ ತಲೆಮಾರಿನ ಆ ಭಾಗ, ನಮ್ಮ ಕೊಳಂಬೆ ಚಿರಾನಂದ ಅವರ ತಂದೆ, ಕೊಳಂಬೆ ಪುಟ್ಟನಗೌಡರು, ಇದೆಲ್ಲ ಮೊದಲಿನ ತಲೆಮಾರು. ಈಗ ಇದೇ 80-90 ವಯಸ್ಸು. ಬಟ್ ಈ ತಲೆಮಾರು, ನನ್ನ ತಲೆಮಾರು, ಈಗ 60-65 ಮಧ್ಯೆ ಇರೋರು ಸಮೂಹವು ಹೆಂಗೋ ಓದ್ಕೊಂಡು ಪುತ್ತೂರಿಗೆ ಬಂದಿದ್ರು. ಒಂದು ಕಾಲೇಜ್ ಇತ್ತು, ಏನೋ ಮಾಡ್ಕೊಂಡು ಮಂಗಳೂರು ಗೌರ್ಮೆಂಟ್ ಕಾಲೇಜಿಗೂ ಓದುವ ಅವಕಾಶ ಇತ್ತು. ಆದರೆ ಒಂದು ಎಳೆ ತಪ್ಪಿದ್ರೆ ವಾಪಸ್ ಹೇಳಿದೆ. ಅಷ್ಟೇ ಇದ್ದಿದ್ದು. ಆಗ 100 ಜನರ ಪ್ರಾತಿನಿಧ್ಯ ಬರ್ತದೆ. ಶಿಕ್ಷಣವನ್ನು ಪಡೆಯೋದಕ್ಕೆ ಬೇಕಾದ ಹೋರಾಟ, ಮನೆಯಲ್ಲಿ ಹೇಗಾರು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡಿದ್ದು, ರೂಮ್ ಮಾಡಿಕೊಂಡು, ಹಾಸ್ಟೆಲ್ ಅಂದರೆ ಇನ್ನೂ ಮಾಡ್ಕೊಂಡು, ಬೇರೆ ಖರ್ಚು ಮಾಡೋದಕ್ಕೆ ಬೇಕಾದ್ರೆ ಆಸ್ಪತ್ರೆ ಇರಲಿಲ್ಲ, ಅವಕಾಶ ಇರಲಿಲ್ಲ. ಅದರಲ್ಲಿ ಒಂದು ಪ್ಯಾಂಟ್, ನನ್ನ ನೆನಪು, ನಾನು PUC ಮುಗಿಯೋವರೆಗೂ ಪ್ಯಾಂಟ್ ಹಾಕಿರಲಿಲ್ಲ. ಪಂಚನೀತಿ ಆಯಿತಾ. ನಾನು ನನ್ನ ತಂಗಿ ಅಡುಗೆ ಮಾಡ್ಕೊಂಡಿದ್ದು, ಯಾಕೆ ನನಗೆ ಅಷ್ಟು ಇರಲಿಲ್ಲ. ಸೊ ಮತ್ತು ಪುನಃ MAಗೆ ನೀವು ಹೋದಾಗ ಹೊಸ ಭಾಷೆ, ಹೊಸ ಊರು, ಆ ಇಡೀ ಒಂದು ತಲ್ಲಣಗಳು, ಆ ಒಂದು ರೋಮಾಂಚ, ಅಥವಾ ಕಟ್ಕೊಳ್ತಾ ಬಂದ ರೀತಿ ಇದೆಯಲ್ಲ, ಅದು ಎಲ್ಲರೂ ಅನುಭವ.
ಅದು ಅದಕ್ಕೊಂದು ಪ್ರಾತಿನಿಧಿಕ ಸ್ವರೂಪ. ಮತ್ತು ಎಲ್ಲೂ ಅವ್ರಿಗೊಂದು ಇಂಚು ಹೋಗುತ್ತೆ, ತನ್ನ ಬಗ್ಗೆ ತಾನೇ ಒಂದು ತಮಾಷೆಯಾಗಿ ನೋಡ್ಕೊಳ್ಳೋ ಒಂದು ಸ್ವಭಾವ ಇದೆ. ಎಲ್ಲೂ ಆ ಥರ ಗ್ಲೋರಿಫಿಕೇಶನ್ ಇದೆ. ಮೂಲ ಭಾಗ ನನಗೆ ನಿಮ್ಗೆ ಯಾವುದೇ ಸಾಮಾನ್ಯ ಓದೋದ್ರಲ್ಲಿ ಕೇಳಿ ನೋಡಿ, ಅಂದರೆ ಇದನ್ನು ಸಾಮಾನ್ಯ ಓದೋದಂದ್ರೆ ಅಂತ ಸುಮ್ಮನೆ ಓದೋದು, ನನ್ನನ್ನು ಸೇರಿಸಿ ಮತ್ತಿಂದು ಅದೆಲ್ಲ ಓದ್ರಂತೆ, ವಿಮಾನ ಹತ್ಕೊಂಡು 10 ದೇಶಗಳಿಗೆ ಹೋಗಿದ್ದು ಭಾಷಣ ಮಾಡಿದ್ದು, ಅದೇನು ನಮಗೇನು ಅನ್ಸೋದಿಲ್ಲ. ಯಾಕೋ ಗೊತ್ತಿಲ್ಲ, ನನಗೇನು ಭಾಳ ವಿಶೇಷ ಅಂತ ಅನ್ನಿಸ್ಲೇ ಇಲ್ಲ. ನನ್ನ ಬಗ್ಗೆ ಹೇಳ್ಕೊಂಡು ಓದಲ್ಲೆಲ್ಲ ಹಾರಾಕಿದ್ರು ಅಂತೇನು ಬರೆಯಲ್ಲ ಅವರು. ಜಪಾನ್ನ ಒಂದೆರಡು ವಿವರಗಳೆಲ್ಲ ಸ್ವಲ್ಪ ಇದೆ. ಅದರ ಅರ್ಥ ಏನಂದ್ರೆ ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಏನೇನೊಂದು ಕೆಲವು ಒನ್ಸ್ ಯು ರೀಚ್ ಸ್ಟೇಜ್, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಆರ್ಡಿನರಿ ಕ್ಲರ್ಕ್ ಆಗಿ ಸೇರಿದ್ದು ಜನರಲ್ ಮ್ಯಾನೇಜರ್ ಆಗಿ ಬಹಳ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಅದು ಬೌದ್ಧಿಕವಾದ ಸಾಧನೆ ಇದೆಯಲ್ಲ, ಅದಕ್ಕೆ ಜನ ಮನ್ನಣೆ ಕೊಡ್ತಾ ಇರೋದ್ರ ಸಂಖ್ಯೆ ಇದೆ. ನೀವು ಬೇರೆ ದೊಡ್ಡ ಸಾಧನೆ ಮಾಡೋದು. ಈಗ ನನಗೆ ನನ್ನ ಸ್ನೇಹಿತರೊಬ್ಬರು ತುಂಬ ಸೀನಿಯರ್, ಅವ್ರನ್ನ ಹೋಟೆಲಲ್ಲಿ ಲೋಟ ತೊಳೆಯೋಗು ಅಂತ ಅವರ ಅಪ್ಪ ಹೇಳಿ ತಪ್ಪಿಸ್ಕೊಂಡು ಬಂದು ಸ್ಕೂಲ್ ಓದಬೇಕು ಅಂತೇಳಿ ನಮ್ಮ ಅಪ್ಪನ ಕೈಗೆ ಸಿಕ್ಕಿ, ಆಮೇಲೆ ಶಿವರಾಮ್ ಕಾರಂತರು ಮತ್ತು ಇನ್ನೊಂದು 3-4 ಜನ ಸಹಾಯ ಮಾಡಿ ಅವ್ರು KGF ನಲ್ಲಿ ಅವರು ಇದರಲ್ಲಿ ಬನಾರಸ್ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಭಾಳ ಟಾಪ್ ಹುದ್ದೆಯಲ್ಲಿ ರಿಟೈರ್ಡ್ ಆಗ್ತಾರೆ. ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಬರೆದಿಲ್ಲ ಅಷ್ಟೇ. ಒಂದು ತನ್ನ ಅನುಭವವನ್ನ ಸಮಗ್ರೀಕರಿಸಿ ಇದನ್ನು ಮುಂದಿಡಬೇಕು ಅನ್ನುವಂಥ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಥವಾ ಓದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಅದು ತೀರಾ ಖಾಸಗಿ ಆದಂಥ ಒಂದು ಮೆಟೀರಿಯಲಿಸ್ಟಿಕ್ ಜೀವನದಲ್ಲಿ ಇಷ್ಟು ಮಾಡಿದೆ ಅಂತ ಅದನ್ನು ಮೀರುವಂಥ ಒಂದು ನಮ್ಮ ತಲೆಮಾರಿನ ಮಾತ್ರ ಕೊಡಿ. ನಮ್ಗೆ ಲಂಕೇಶ್ ಎಲ್ಲ ಬರೆದಾಗ ಆಗಲಿಲ್ಲ. ಇದರಲ್ಲಿ ಅದನ್ನು ಒಂಥರ ಕೆಲವು ಇದೆ, ಹೌದು 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 ಅಂತ. ಇನ್ನೊಂದು ತಾನು ಸಜ್ಜನಿಕೆಯನ್ನು ಹುಡುಕೋದಕ್ಕೆ ನಾನು ಅದನ್ನು ಬರೆದಿದ್ದೆ. ಅಂದರೆ ನಾನು ಲೇಖನದಲ್ಲಿ ನಿಮಗೆ ಮನುಷ್ಯ ಈಜಿನಾಗೆ ಅಂತ, ಈಜುವಾಗ ನೀವು ನೀರನ್ನು ಹಿಂದಕ್ಕೆ ತಳ್ಳಿದ್ರೆ ಮಾತ್ರ ಮುಂದಕ್ಕೆ ಹೋಗ್ಬೋದು. ಜೀವನದಲ್ಲಿ ನೀವು ನೆನಪುಗಳನ್ನ ಇನ್ಯಾವುದನ್ನು ಕೈ ಇಟ್ಕೊಂಡು ಅದಕ್ಕೆ ಜೋತು ಬಿಡೋ ಬದಲು ಇವನು ಪುಷಕ್ ಹೋಗತ್ಲಾಗಿಲ್ಲ ಅಂತ ತಿಳಿದಾಗ ನೀವು ಮುಂದಕ್ಕೆ ಹೋಗ್ತೀರಿ. ಸೊ ಇಡೀ ಅದರಲ್ಲಿ ಭಾಳ ಕೃತಕವಂತಲ್ಲ, ಆದರೆ ತುಂಬ ಒಳ್ಳೆಯ ಸ್ನೇಹಿತರು, ಮನುಷ್ಯರೆಲ್ಲ ಒಳ್ಳೆಯದು. ಕಂಬಾರು ಒಬ್ಬರು ಬಿಟ್ಟರು, ನನಗೆ ಭಾಳ ಆಶ್ಚರ್ಯ ಆಗಿದೆ. ಅವರನ್ನ ಹೊಳ್ಳೆ ಇಡೀ ಕಾದಂಬರಿಯಲ್ಲಿ ಒಂದು ಅಪ್ಪಟ ಅಕಾರಣ ದುಷ್ಟತನ ಏನಾದರೂ ಅಲ್ಲಿ ಅವರಿಗೆ ಕಾಣಿಸಿದ್ರೆ ಅದು ಕಂಬಾರಲ್ಲಿ ಮಾತ್ರ, ಮತ್ತೆ ಯಾವ ಮನುಷ್ಯರಲ್ಲೂ ಅವರಿಗೇನು ಕೈ ಕಂಡಿಲ್ಲ. ಇದು ಒಬ್ಬ ಮನುಷ್ಯನ ಸ್ವಭಾವಜನ್ಯ, ಕೃತಕವಾಗಿ ಕಾಣಿಸೋದಾಗಿ. ನೀವು ಯಾರು ಮೋಸ ಮಾಡಿರುವ ನಿಮಗೆ ಅಂತೆಲ್ಲ ಅಲ್ಲೆಲ್ಲ ತುಣುಕುಗಳಿದೆ, ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಎಸೆನ್ಷಿಯಲಿ ಇದು ನಾನು ಹೇಳ್ತಾರೆ, ಒಬ್ಬ ಮನುಷ್ಯನಾಗಿ ವಿಕಾಸಗೊಳ್ಳುವ ರೀತಿಯಲ್ಲಿ ನಾನು ಅದನ್ನು ನೋಡ್ಬೋದಾದ ಒಂದು ಸಾಮಾನ್ಯ ನೈತಿಕ ಪಾಠ ಏನು ಹೇಳುತ್ತೆ ಅಂದರೆ, ನಿನ್ನೆಗಿಂತ ಇವತ್ತು ನಾನು ಇನ್ನೂ ಒಳ್ಳೆಯ ಮನುಷ್ಯನಾಗಿರಬೇಕು, ಪ್ರತಿದಿನವೂ ನಾನು ಇನ್ನಷ್ಟು ಒಳ್ಳೆಯ ಮನುಷ್ಯನಾಗಬೇಕು. ಯಾಕಂದ್ರೆ ಪ್ರತಿದಿನವೂ ನಾನು ಸಾವಿಗೆ 1 ದಿನ ಹತ್ತಿರ ಆಗಿರ್ತೀನಿ. ಈಚ್ ಡೇ ವಿ ವಿಲ್ ಬಿ ನಿಯರ್ ಟು ಡೆತ್ ಬೈ ಎ ಡೇ ಅಷ್ಟ ಅಲ್ವಾ? ಆದ್ದರಿಂದ ನಾನು ಇನ್ನಷ್ಟು ಒಳ್ಳೆಯನಾಗಬೇಕು. ಇದು ಒಂದು ನಮ್ಮ ಬದುಕಿನ ಕಾಣಿಕೆ. ಅಷ್ಟು ದೊಡ್ಡ ಕಾಣಿಕೆ ಅಂತ ಹೇಳೋಲ್ಲ, ಯಾಕಂದ್ರೆ ದೊಡ್ಡ ಫಿಲಾಸಫಿ. ಬಟ್ ಈ ಪುಸ್ತಕದ ಉದ್ದಕ್ಕೂ ಅವರ ಸ್ಮರಣೆ ಇದೆಯಲ್ಲ, ಮನುಷ್ಯನ ಸ್ಮರಿಸ್ತಾ ಹೋಗ್ತಾರೆ, ಡೆಲ್ಲಿಯಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದಲ್ಲಿ. ಬಹುಶಃ ಆ ಒಂದು ಸಣ್ಣ ಎಳೆ ಇದೆಯಲ್ಲ, ಉದ್ದಕ್ಕೂ ಇದೆ ಕಾದಂಬರಿ. ಅದು ಓದುಗರಿಗೆ ತುಂಬ ಕಾಡಿರ್ಬೋದು ಅನ್ಸುತ್ತೆ. ನಾನು ಲುಕಿಂಗ್ ಆಟ್ ಈ ಪುಸ್ತಕ ಯಾಕೆ ನಮಗೆ ಗಮನಿಸಲಿ, ವಿಮರ್ಶೆ ತಗೊಂಡು ಬಹುಶಃ ಇನ್ನೂ ಒಂದು ವರ್ಷ ಕಡೆ ಭಾಳ ಬಂದಿರೋದು ಒಂದು ಕಾಲದ ಗತಿಯಲ್ಲಿ ಅದು ಹೆಂಗೆ ಹೇಳುತ್ತೆ ಅಂತ ಮತ್ತೆ ತುಂಬ ಅನ್ಸಿದ್ದು. ಅವರ ಬದುಕಿನ ಬಹುಮುಖ್ಯ ಘಟನೆ, ಜೀವ ಎಲ್ಲವೂ ಆಗಿದ್ದು ಅವ್ರ ಹೆಂಡತಿ. ರೀತಿಗೆ ಎಲ್ಲ ಮುಗಿಸಿದ ಮೇಲೆ ಕೊನೆಗೆ ಒಂದಿಷ್ಟು ಬರೀತಾರೆ, ತುಂಬ ಆರ್ದ್ರವಾದದ್ದು. ಅವರಿಗೆ ಒಂದು ಅವ್ರಿಗೆ ಅವ್ರ ಜೀವ ಉಳಿಸಿದ್ದು, ಅವ್ರಿಗೆ ಏಕೆ ಬಂದು 24 ಗಂಟೆ ಒಳಗಡೆ ಬದಲಾಗ್ತಾರೆ ಆಗುತ್ತೆ, ಎಲ್ಲಿ ವಾಪಸ್ ಸಮಥಿಂಗ್ ರಿಮಾರ್ಕಬಲ್. ಅದನ್ನು ಅವ್ರು ಇಡುವ ರೀತಿಗಳು ಇದು
ವಿಷಯ ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಮತ್ತು ಇದು ನಮ್ಮೆಲ್ಲರ ಅನುಭವಗಳು. ನಾವು ಎಷ್ಟೋ ಸರ್ತಿ ಹೇಳಿಲ್ಲ, ಪ್ರಾಯಶಃ ನಾವು ಕೆಲವು ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ ಮಾರ್ಕೋಸ್ ಅದನ್ನು ಹೇಳ್ತಾರೆ. ಮೊದಲು ಪಬ್ಲಿಕ್ ಲೈಫ್ ಅಂಡ್ ಪ್ರೈವೇಟ್ ಲೈಫ್ ಅಂತ ಮಾತಾಡ್ತಿದ್ರು, ಪಬ್ಲಿಕ್ ಲೈಫ್ ಅಂಡ್ ಪ್ರೈವೇಟ್ ಲೈಫ್. ಬಟ್ ಇವಾಗ ಇನ್ನೊಂದು ಸೇರ್ಕೊಂಬಿಟ್ಟಿದೆ. ಅದು ಇವಾಗ ಮೊಬೈಲ್ ಬಂದು ಇನ್ನೂ ಟ್ರೂ, ಇನ್ನೂ ನಿಜ. ಅದು ಹಿಂಗೆ ಮೆಸೇಜ್ ಹಿಂಗೆ ಹೊಡೆಯೋದು, ಡಿಲೀಟ್ ಮಾಡ್ಬೋದು, ಏನು ಗೊತ್ತಾಗಿದೆ. ಸೊ ನಮ್ಮ ಹರಿಹರಿಯರು ಹುಡುಗಿಯರ ಬಗ್ಗೆ ಅವ್ರ ಅಪ್ಪ ಅಮ್ಮಂದಿರಿಗೆ ಇರೋ ಆತಂಕಗಳೆಲ್ಲ ಅದೇ ಕಾರಣಕ್ಕೆ ಇಲ್ಲಿ ವಿ ಆಲ್ಸೋ ಹ್ಯಾವ್ ಎ ಸೀಕ್ರೆಟ್ ಲೈಫ್ ಅಂತ. ಸೊ 3 ಸ್ಥಳದ ಬದುಕಿರುತ್ತೆ. ಒಂದು ಸಾರ್ವಜನಿಕ ಬದುಕು, ಖಾಸಗಿ ಬದುಕು, ಇನ್ನೊಂದು ಗುಪ್ತ ಬದುಕು. ಗುಪ್ತ ಬದುಕು ಜಾಹೀರಾತ ಬದುಕು ಅಲ್ಲ. ಅದೆಷ್ಟೋ ಸರ್ತಿ ಭಾಳ ಮನಸ್ಸಲ್ಲಿ ನನಗೆ ಅನಿಸಿದ್ದೆ. ಈಗ ಫೇಸ್ಬುಕ್ಕು ಮೆಸೆಂಜರ್ ಬಂದಾಗ ಕೆಲವೊಂದು ಗೊತ್ತಾಗುತ್ತೆ ನನಗೆ, ಅದೆಲ್ಲ ಅದು ನಿಜಕ್ಕೂ ಪ್ರೈವೇಟ್ ಆಗುತ್ತೆ ಆಳವಾಗಿ. ಬಟ್ ಆ ಆಳವಾದಲ್ಲಿ ನಿಮ್ಮೊಳಗಡೆ ಏನು ತುಂಬಿಕೊಂಡಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನು ನಿರೀಕ್ಷಿಸಬಹುದು, ಅದನ್ನು ಯಾರೋ ಒಬ್ಬ ಪತ್ರಗಡೆ ಮಾಡ್ಬೋದು. ಬಟ್ ಈ ಪುಸ್ತಕದ ಮಟ್ಟಿಗೆ ನನಗೆ ಆ ಪ್ರೈವೇಟ್ ಅನ್ನೋದಿದೆಯಲ್ಲ, ಅದರಲ್ಲಿ ಬೇರೆ ಏನಾದರೂ ಇದೆಯಾ ಅಲ್ಲ, ಅದರ ನಮಗೆ ಅದ್ರ ಒಳಗಡೆ ಅವ್ರ ಹೆಂಡತಿ ಮತ್ತು ಇವರೆಲ್ಲ ತುಂಬಿಕೊಂಡಿರೋ ರೀತಿ ಇದೆ. ಅದು ಪರ್ಸನಲ್ ಕೂಡ ಅಲ್ಲ, ಇಟ್ಸ್ ವೆರಿ ಪ್ರೈವೇಟ್. ಐ ಮೀನ್ ಇದು ಸೀಕ್ರೆಟ್ ಲೈಫ್ ಅಂತ. ಆ ಜೀವವನ್ನು ಕಾದುಕೊಂಡ ರೀತಿ ಇದೆಯಲ್ಲ, ತುಂಬ ರೊಮ್ಯಾಂಟಿಸೈಸ್ ಮಾಡಲ್ಲ ಅವರು. ಬಟ್ ಮಾತಾಡ್ತಾರೆ, ಬಹುಶಃ ಅದಕ್ಕೆ ಇನ್ನಷ್ಟು ವಿವರಗಳಲ್ಲಿ ಬರೀಬೋದು ಅನಿಸುತ್ತೆ. ನಿಮ್ಮ ಸುರೇಶ್ ಅವರು, ನೀವು ಈ ಪುಸ್ತಕವನ್ನು ಓದಿ ಗ್ರಹಿಸಿದ ರೀತಿಯಲ್ಲೇ ನಾನು ಕೂಡ ಬಹುಶಃ ನಾನೀಗ ಮಾತಾಡಿದ್ದು ಕೂಡ ಅದು ನಿಮ್ಮ ಇನ್ನೊಂದು ಧ್ವನಿ ಅಂತಲೇ ಅಂತ ಅನಿಸ್ಬೋದು ಅನಿಸುತ್ತೆ. ಅಮಿನ್ ಭಟ್ ಅವರವರ ಮುನ್ನುಡಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಿಳಿಮಲೆ ಈಸ್ ಮೋಸ್ಟ್ ಅಂಡರ್ ರೇಟೆಡ್ ಇಂಟೆಲೆಕ್ಚುಯಲ್ ಆಫ್ ಕರ್ನಾಟಕ ಅಂತ. ಆದರೆ ನನಗೆ ಈ ಇಂಟೆಲೆಕ್ಚುಯಲ್ ಅಂತ ಒಬ್ಬ ವ್ಯಕ್ತಿಯನ್ನು ಕರ್ನಾಟಕ ಗುರುತಿಸುತ್ತೋ ಇಲ್ಲ ಅನ್ನೋದು ಅದು ಬಹಳ ಮುಖ್ಯ ಅಂತ ಅನ್ಸಲ್ಲ. ಒಬ್ಬ ಮನುಷ್ಯನಾಗಿ ಆತ ಮನುಷ್ಯನಾಗಿ ಹೀಗೆ ವರ್ತಿಸ್ತಾ ಇಡೀ ನನ್ನ ಬದುಕಿನಲ್ಲಿ ಅಂತಕ್ಕಂಥದ್ದು ನನಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಅವರೇ ಬಿಳಿಮಲೆಯವರು ಒಂದು ಕಡೆ ಹೇಳ್ತಾರೆ, ಒಂದು ಸಾಹಿತ್ಯದ ಒಬ್ಬ ವ್ಯಕ್ತಿ, ಸಾಹಿತ್ಯ ಕ್ಷೇತ್ರದಲ್ಲಿರೋ ಒಬ್ಬ ವ್ಯಕ್ತಿ ಇಷ್ಟು ನೀಚತನದಿಂದ ನಡ್ಕೊಳ್ಳಿಕ್ಕೆ ಸಾಧ್ಯನಾ ಅಂತ ಅವರು ನನಗೆ ಆಶ್ಚರ್ಯ ಆಯಿತು ಅನ್ನೋ ಮಾತನ್ನು ಹೇಳ್ತಾರೆ. ನೀವು ಹೇಳ್ದಂಗೆ ಬಿಳಿಮಲೆಯವರು ಇನ್ನೂ ಎಲ್ಲ ವಿವರಗಳ ಜೊತೆಗೆ ಅವ್ರು ಕಂಡುಕೊಂಡಿದ್ದನ್ನು ನೇರವಾಗಿ ಹೇಳ್ಬೋದಿತ್ತಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರ ಹೇಳಿದಾರಲ್ಲ ಅಂತ ಅನ್ಸುತ್ತೆ. ಆದರೆ ನನಗನ್ಸುತ್ತೇನು ಅಂದರೆ, ಅವರು ತುಂಬ ಎಲ್ಲದನ್ನು ನುಂಗ್ಕೊಂಡಿದ್ದಾರೆ. ಆದರೆ ಅವರು ಯಾರ ಬಗ್ಗೆ ನಿಷ್ಠವಾಗಿ ಬರ್ತಿದ್ದಾರೆ ಅದನ್ನು ಅವರಿಗೆ ನುಂಗ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರೋ ಮಟ್ಟಿಗೆ ಅವರು ಹಿಂಸೆಯನ್ನು ಅನುಭವಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಅದನ್ನ ಬರೆದಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಳಿಮಲೆಯವರು ಈಗ ಬರೆದ್ರೆ ಅವರ ಸಮಕಾಲೀನರು ಈಗಾಗೆಲ್ಲ ಸುತ್ತಮುತ್ತಲು ಇರೋರು ನಿಜವಾಗ್ಲೂ ಅವ್ರ ಜೊತೆಗೆ ತುಂಬಾ ಕೈ ಘಟನೆಗಳು, ಕೆಟ್ಟ ವ್ಯಕ್ತಿತ್ವಗಳ ಜೊತೆಗೆ ಅವ್ರ ಸಂಪರ್ಕ ಇರುತ್ತೆ. ಆದರೆ ಸುಮ್ಮನೆ ಯಾಕೆ ಅವರ ಬದುಕು? ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಆತ ಮಾತ್ರ ಇರಲ್ಲ, ಆತನ ಹಿಂದೆ ಸಂಸಾರ ಇರುತ್ತೆ, ಸ್ನೇಹಿತರೊಳಗೆ ಇರುತ್ತೆ, ಎಲ್ಲರಿಗೂ ಅದು ಧಕ್ಕೆ ತರುತ್ತೆ. ಸೊ ಹಾಗಾಗಿ ಇದು ನಾನು ಹೀಗೆ ಮಾಡೋದ್ರಿಂದ ಹಾಗೇನಾದ್ರು ಆಗ್ಬಹುದು, ಮುಂದಿನ ಭಾಗದಲ್ಲಿ ಅಥವಾ ಅಗತ್ಯ ಬಿದ್ದರೆ ನಾನು ಅದನ್ನ ವಿವರಿಸ್ಬೋದೇನೋ ಅಂತ ಅಂದ್ಕೊಂಡಿರ್ಬೋದೇನೋ ಅನ್ಸುತ್ತೆ. ಅದು ಕೂಡ ನೀವಾಗಲೇ ಹೇಳಿದಾಗೆ ಅವರ ಒಂದು ಸಜ್ಜನಿಕೆ ಅಥವಾ ಒಂದು ಆ ಒಂದು ಮನಸ್ಸಿದೆಯಲ್ಲ, ದೊಡ್ಡ ಮನಸ್ಸಿನ ಕಾರಣ ಅಂತ ನನಗೆ ಅನ್ಸುತ್ತೆ. ಬಹಳ ಮುಖ್ಯವಾಗಿ ನನಗೆ ನೀವು ಹೇಳಿದ್ದು ನನಗೆ ಇನ್ನೊಂದು ಸಹಮತ ಏನು ಅಂದ್ರೆ, ಅವರ ಬಾಲ್ಯ ಮತ್ತೆ ಅವರು ಒಬ್ಬ ಉಪನ್ಯಾಸಕ್ಕಾಗಿ ಹೋಗುವ ಹಂತದಿದ್ದ ಅವರ ನಿರೂಪಣೆ ಇದೆಯಲ್ಲ, ಅದು ತುಂಬಾ ಟಚ್ ಮಾಡಿದೆ. ಬಹುಶಃ ಅದ ಕಾರಣ ಏನು ಅಂದ್ರೆ, ನಾವೆಲ್ಲರೂ ಕೂಡ ನಮ್ಮ ಬಾಲ್ಯ ಮತ್ತು ಅದನ್ನ ತುಂಬಾ ಇಷ್ಟಪಡ್ತೀವಿ. ಈಗ ಸಾಮಾನ್ಯ ಯಾವುದೇ ಒಬ್ಬ ಲೇಖಕನಿಗೆ ಅವ್ನ ಬಾಲ್ಯ ಅನ್ನೋದೇ ಒಂದು ಅವನಿಗೆ ಒಂದು ಏನು ಮೆಟೀರಿಯಲ್ಸ್, ಅದೇ ಮೇಜರ್ ಮೆಟೀರಿಯಲ್ಸ್ ಅಂತ ಹೇಳ್ತಾರಲ್ಲ. ಹಾಗಾಗಿ
ಅಲ್ಲಿ ತನಕ ತುಂಬಾ ಟಚ್ ಮಾಡೋದು. ಆಮೇಲೆ ನಂತರದಲ್ಲಿ ಅವರ ಬೇರೆ ದೇಶಗಳಿಗೆ ಹೋಗೋದು, ಉಪನ್ಯಾಸ ಕೊಡೋದು, ಅದು ವಿವರ ಆಗಿ ಮಾತ್ರ ನಮಗೆ ಕಾಣುತ್ತೆ. ಆದ್ರೆ ಅವರು ನೆನಪಿನ ಬಗ್ಗೆ ನೀವು ಕೂಡ ನೀವು ಹೇಳಿದ್ರಿ, ಒಬ್ಬ ಸಣ್ಣ ವ್ಯಕ್ತಿಯನ್ನು ಕೂಡ ಅವ್ರು ಎಲ್ಲೂ ಮರೆಯಲ್ಲ. ಅವ್ರಿಗೆ ಸಣ್ಣ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಕೊನೆ ತನಕನೂ ನೆನೆಸ್ತಾರೆ. ಅವರಿಗೆ ಚಪ್ಪಲಿಯನ್ನು ಹೊಲಿದು ಕೊಟ್ಟಿರ್ತಕ್ಕಂಥ ಆ ಚಪ್ಪಲಿ ಅವ್ರಿಗೆ ಉಪಯೋಗಿಸಕ್ಕೆ ಆಗಲ್ಲ, ಈಗ ತಪ್ಪ ಇರುತ್ತೆ ಚಪ್ಪಲಿ, ಅದು ಉಪಯೋಗಿಸೋದಿಲ್ಲ. ಅವರು ತಂದೆ ಹೇಳಿದ್ರು ಅಂತ ಅವರಿಗೆ ಒಂದು ಒಳ್ಳೆಯ ಚಪ್ಪಲಿನ ಹೊಲಿಸ್ಕೊಡ್ತಾರೆ. ದೇವೇಗೌಡರ ಅಭಿಮಾನಿ ಅವರು ಚಮ್ಮಾರ. ಅದು ನೆನೆಸ್ಕೊಂತಾರೆ ಅವರು. ಅಂದ್ರೆ ಒಂದು ಆ ನೆನಪುಗಳು ಒಂದು. ಎರಡನೇ ಭಾಗದಲ್ಲಿ ಬಹುಶಃ ಅವರು ಡೈರಿಯನ್ನು ಮೇಂಟೈನ್ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಸಣ್ಣ ಸಣ್ಣ ವಿವರಗಳು ಆಶ್ಚರ್ಯ ಆಗಂಗೆ. ಅಲ್ಲಿ ಎಲ್ಲಿ ಊರು ಅದು ಅವರು ಸಂಭ್ರಮಿಸ್ತಕ್ಕಂಥದ್ದು. ಬೇರೆ ಬೇರೆ ಯಾವ ಹೋಟೆಲಲ್ಲಿ ಎಷ್ಟು ಊಟ ಮಾಡಿದ್ರು, ಊಟ ಮಾಡಿದ್ವಿ ನಾವು, ಯಾವ ಊಟ ಹಾಕಿದ್ರು, ಒಂದು ಕಡೆ ಅವರು ಒಂದು ಅತಿಥಿಯಾಗಿ ಅವ್ರು ಕಂಡಿದ್ರು ಕೂಡ ಬಿಡೋದಿಲ್ಲ. ಇಲ್ಲಿ ನನಗೆ ಊಟ ಹಾಕಿದ್ರು. ಯಾಕಂದ್ರೆ ನಮ್ಗೆ ಬಹಳ ಮುಖ್ಯ ಅನ್ಸುತ್ತೆ ಸುರೇಶ್ ಅವರೇ. ಯಾಕಂದ್ರೆ ನಾವು ಈ ಸಮಾಜ ಅನ್ನೋದೇನಿದೆ ಅಂದ್ರೆ ಕೃತಜ್ಞ ಸಮಾಜ. ನಾವೆಲ್ಲ ಏನು ಈ ವ್ಯಕ್ತಿಗಳಾಗಿ ಎಲ್ಲ ನೆನಪುಗಳನ್ನ ಅಳಿಸಿಬಿಟ್ಟು ಇವತ್ತಿನ ಮಾತ್ರ ನೋಡ್ತಾ ಇದ್ದೀವಿ. ಆದ್ರೆ ನಮ್ಮನ್ನ ಈ ಹಂತಕ್ಕೆ ತಂದಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಸಮಾಜ ಇದೆಯಲ್ಲ, ಅದ್ರ ಬಗ್ಗೆ ಮರಿತಾ ಇದ್ದೀವಿ. ಅದು ಬಹಳ ದೊಡ್ಡ ಈ ಸಮಾಜಕ್ಕೆ ಕಂಟಕ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ನೆನಪುಗಳನ್ನು ನಾವು ಮರೆತರೆ ನಾವು ಮನುಷ್ಯನಾಗಿ ಉಳಿಯೋದಿಲ್ಲ. ನಾವು ಯಾವಾಗಲೂ ನಮ್ಮ ಸ್ನೇಹಿತರು, ನಾವು ಎಲ್ಲರೂ ಒಂದ್ ಕಡೆ ಒಂದು ಒಳ್ಳೆ ಊಟ ಮಾಡಿದ್ವು ಅಂದ್ರೆ ನಾವು ಯಾವಾಗಲೂ ಅವರಿಗೆ ಕೃತಜ್ಞರಾಗಿರ್ಬೇಕು. ಅದು ಇಡೀ ಅವರ ಬಿಳಿಮನೆಯವರ ಇದರಲ್ಲಿ ಬರುತ್ತೆ. ಒಂದು ಪಾಯಿಂಟ್ ಯಾಕಂದ್ರೆ ಯಾಕೆ ಅವ್ರು ಕರ್ನಾಟಕದಲ್ಲಿ ಇರಲಿಲ್ಲ. ಇಲ್ಲೊಂದು ಅದೊಂದು 10 ಹೊರಗಡೆ ಇದ್ದಿದ್ದು ಮಾತ್ರ ಅಲ್ಲ, ಅವ್ರು ಇದ್ದಿದ್ದ ಆ ಲೈಬ್ರರಿ ಒಳಗಡೆ ಕೂತಿದ್ರಿಂದಾಗಿ, ಅದು ಅಮೆರಿಕನ್ ಸೆಂಟ್ರಲ್ ಕೂತಿದ್ರಿಂದಾಗಿ ಕರ್ನಾಟಕದ ಯಾವ ಈ ಓಲಾಟ, ಮೇಲಾಟಗಳು, ಕಾಲಡಿ ಆಟಗಳು ಇದ್ಯಾವುದೋ ಅವ್ರಿಗೆ ಗೊತ್ತೂ ಆಗಲಿಲ್ಲ. ಯಾವುದು ಕರ್ನಾಟಕದ ಇದರಲ್ಲಿ ಅದರಲ್ಲಿ ಅವ್ರು ಭಾಗಿಯೂ ಆಗಲಿಲ್ಲ, ಜನಕ್ಕೆ ಅವರು ನೆನಪೂ ಆಗಲಿಲ್ಲ. ಒಂದು ಸಣ್ಣ ಒಂದರ್ಥದಲ್ಲಿ ಇಲ್ಲ ಅಂತಲ್ಲ. ಆದ್ದರಿಂದ ಕರ್ನಾಟಕದ ಯೂನಿವರ್ಸಿಟಿಯಲ್ಲಿ ಇದ್ದಿದ್ರೆ ಕಂಬಾರ ಆಲೋಚನೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿದ್ರು. ಅದು ಇವರು ಇನ್ನೊಬ್ಬರ ಕಣ್ಣಿಗೆ ಆ ಥರ ಯಾವುದು ದುಷ್ಟರ ಥರ ಕಾಣಿಸ್ತಿದ್ರು ಗೊತ್ತಿಲ್ಲ. ಸೊ ಮೂಲತಃ ಒಂದಷ್ಟು ವರ್ಷ ನನಗೆ ತುಂಬ ಕಂಡಿದ್ದು ಕರ್ನಾಟಕ ಒಂದು 20-25 ವರ್ಷ ನೆನಪೇ ಆಗಲಿಲ್ಲ ಬಿಳಿಮನೆಯವರ. ಇಡೀ ನಮ್ಮ ಸೆಮಿನಾರ್ಗಳು, ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ UG ಸೆಮಿನಾರ್ ಅಂತ ಮಾಡ್ತಾ ಹೋಗ್ತಾರಲ್ಲ, ರಾಷ್ಟ್ರೀಯ ವಿಚಾರ ಸಂಕಿರಣ, ಕುವೆಂಪು ಸಾಹಿತ್ಯದಲ್ಲಿ ಮಲೆನಾಡು, ನಮ್ಮ ಇವರು ನರಸಿಂಹ ಇವರ ಕಾವ್ಯದಲ್ಲಿ ದಾಂಪತ್ಯ, ಬೇಂದ್ರ ಕಾವ್ಯದಲ್ಲಿ ಅನುಭವ, ಸುಟ್ಟಿ ಸುಡುಗಾಡ ಸೆಮಿನಾರ್ಗಳಲ್ಲಿ ಅಷ್ಟು ಜನ ಎಲ್ಲ ಡಾಡ ಸೇರ್ಕೊಂಡು ಅಂದ್ರೆ ಮ್ಯೂಚುವಲ್, ಅದು ಅವ್ರವ್ರಿಗೆ ಕರ್ಕೊಳ್ಳ, ಅದು ಬೇಜಾರೇನಿಲ್ಲ. ಯಾಕಂದ್ರೆ ನಮ್ಮ ಮಲೆನಾಡಲ್ಲಿ ಸಕಾರಾತ್ಮಕ ಕಥೆ ಅವೆಲ್ಲ ನೋಡಿದ್ದೀವಿ. ಇವ್ರ ಮನೆಯವ್ರನ್ನ ಬಾಗಿನ ಕರೆದಾಗ ನನ್ನ ಮನೆ ಅವ್ರು ಕರೀತಾರ, ಬಹಳ ಸಹಜವಾದ ಸಂಬಂಧ. ಸೊ ಮೈಸೂರು ಕರ್ನಾಟಕದ ಇಡೀ ಬೌದ್ಧಿಕ ವಲಯದ ವಿಚಾರಗೋಷ್ಠಿ ಸಂಕಿರಣಗಳ ದಯನೀಯ ಸ್ಥಿತಿ ಅದೇನೇ ಹಾಕಿದ್ದಾಗಿದೆ. ಬಟ್ ಒಂದು ಸಾರಿ ಬಿಳಿಮಲೆಯವ್ರನ್ನ ಏನಾದ್ರು ಕರೆಸ್ಬೋದು, ಯಾರಿಗೂ ಕಾಣಿಸ್ಲಿಲ್ಲ. ನಾನು ಅವ್ರಿಗೆ ಹೇಳಿದೆ ಸಮಥಿಂಗ್ ಅದೇ ವಿಷಯ, ಅದು ತಿಂಬ ವಿಷಯ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಕಾರ್ಯ, ಕಣ್ಣಿಂದ ಆ ಕಡೆ ಮರೆಯಾದ್ರೆ ನಿಮ್ಮನ್ನು ಮರ್ತಾ ಬಿಡ್ತೀವಿ ನಾವು. ಇದು ರಾಮಚಂದ್ರ ಅವರು ಬಹಳ, ಶಿವಪ್ರಕಾಶ್ ಆಗಾಗ್ಗೆ ಮತ್ತೆ ಬಂದ್ಬಿಟ್ಟು ಕನಸಲ್ಲಿ BR ಬಂದರು ಅಂತೆಲ್ಲ ಹೇಳಿದ ಕಾರಣ ಅವ್ರನ್ನ ಒಂದಷ್ಟು ಕರೆಸ್ತಿದ್ರು ನಾವು, ಯಾರನ್ನು ಬೇರೆಯವ್ರಿಗೆ ಮಾಡಿಲ್ಲ. ಇದು ಒಂದು ಕಾರಣ ಇರ್ಬೋದು ಯಾಕೆ ಹೆಚ್ಚಿನ ಕಾರಣ ಇಲ್ಲ ಮಧ್ಯದಲ್ಲಿ ಹೇಳಿದ್ರು. ಇನ್ನೊಂದು ನನಗೆ ಅದರ ಬಗ್ಗೆ ಆಸಕ್ತಿ ಇದೆ. ನಾನು ಕರೆದು ಇದನ್ನು ಇಂಗ್ಲೀಷಲ್ಲಿ ಪಿಕಾರೆಸ್ ಅಂತ ಕರೀತಾರೆ. ಅಂದರೆ ಭೌತಿಕವಾಗಿ ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಬೇರೆ ಬೇರೆ ಕಡೆ ಹೋಗ್ತಾ ಹೋಗ್ತಾ ವ್ಯಕ್ತಿ ಬೆಳೀತಾ ಹೋಗೋದು. ಈಗ ಡಾನ್ ಕಿನ್ಸರ್ನ ಕತೆ ಆಗ್ತಾ ಇರ್ತದೆ, ಹೋಗ್ತಾ 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 ಬೆಳೀತಾ ಹೋಗೋದು. ಒಂದು ಊರಿನ ಕತೆ ಅಲ್ಲ, ಆ ರೀತಿಯ ಕಥಾನಕಗಳಿಗೆ ಪಿಕಾರೆಸ್ ಅಂತ ಒಂದು ಪ್ರಕಾರ ಸಾಹಿತ್ಯದಲ್ಲಿ, ಪಶ್ಚಿಮಾತ್ಯ ಸಾಹಿತ್ಯದಲ್ಲಿ ಹಕ್ಕಲ್ಬರಿ ಫಿನ್ನು ಇನ್ನೊಂದಷ್ಟು ಕಾಲ ಬರ್ತದೆ.
ಅಂದರೆ ಆ ನಾಯಕ ಇಲ್ಲಿರ್ತಾನೆ, ಇನ್ನೊಂದು ಊರಿಗೆ ಹೋಗ್ತಾನೆ, ಮತ್ತೊಂದು ಊರಿಗೆ ಹೋಗ್ತಾನೆ, ಎಲ್ಲೋ ಹೋಗಿ ಸುತ್ತಕಾಡ್ಕೊಂಡು ಬಂದಾಗ ಅವನು ಬೆಳೆಯೋದಿದೆಯಲ್ಲ ಆ ವಿಕಾಸವನ್ನು ತೋರಿಸುತ್ತೆ. ಸುಮಾರು ಈ ಆತ್ಮಚರಿತ್ರೆ ಆ ರೀತಿಯ ಒಂದು ಅನುಭವವನ್ನು ತೋರಿಸುತ್ತೆ. ನನಗೆ ಒಂದು ಸಣ್ಣ ಆಕ್ಷೇಪ ಇರೋದು ಅಷ್ಟೆಲ್ಲ ಬರಲಾಗ ಇದೊಂದು ಬೌದ್ಧಿಕ ಆತ್ಮಚರಿತ್ರೆ ಆಗಲಿಲ್ಲ. ಇಂಟೆಲೆಕ್ಚುಯಲ್ ಆಟೋಬಯೋಗ್ರಫಿ ಅಂತ ಏನು ಕರಿತೀವಿ, ಅಂದರೆ ಅವರ ಸಂಶೋಧನಾ ಧ್ಯಾನಗಳು, ಸಾಹಿತ್ಯವನ್ನು ಅವರು ನೋಡ್ತಾ ಇದ್ದಂಥ ಅದಕ್ಕೊಂದು ತಾತ್ವಿಕ ಸೈದ್ಧಾಂತಿಕ ನೆಲೆಗಟ್ಟಿದೆ. ಅದರ ಮೂಲಕ ನಾನು ಒಬ್ಬ ಬರಹಗಾರನ ಹೇಗೆ ನೋಡ್ತೀನಿ, ಅಲ್ಲಿ ನಡೆದ ಚರ್ಚೆಗಳು, ಇಂಡಿಯಾದ ದೈತ್ಯ ಬುದ್ಧಿಜೀವಿಗಳು ಡೆಲ್ಲಿನಲ್ಲಿ ಏನಿಲ್ಲ, ಕಾಶಿಗೋದ್ರೆ ಕುದುರೆ ಅಂತ ಇದ್ದಂಗೆ ಡೆಲ್ಲಿನಲ್ಲಿ ಸಾವಿರಾರು ಜನ ಇದ್ದಾರೆ. ನಮ್ಗೆ ಯಾರು ಸಿಕ್ಕಿದ್ರೆ ಆಟೋಗ್ರಾಫ್ ಬರ್ಸ್ಕೋಬೋದಾದಷ್ಟು ದೊಡ್ಡ ಮನುಷ್ಯರು. ಒಂದೊಂದು ಕಡೆ ಅವ್ರ ಭಾಷಣಗಳಿರುತ್ತೆ, ಅವ್ರ ಜೊತೆ ಮಾತಾಡೋದೇ ಒಂದು ನಾನೆಲ್ಲ ಹೆಂಗಂದ್ರೆ ನೀವು ಕತ್ತಿಗೆ ಹರಿ ಮಾಡೋಕ್ಕೆ ಇಟ್ಟಿರುತ್ತಲ್ಲ, ಇದು ಕತ್ತಿಗೆ ಚಾಕು ಹರಿ ಮಾಡೋಕ್ಕೆ ಇರುತ್ತಲ್ಲ ಸಾಣೆ ಕಲ್ಲು, ಅಷ್ಟು ಸಾಣೆ ಕಲ್ಲುಗಳಿದ್ದಾವೆ ಅಲ್ಲಿ. ನೀವು ಆದರೆ ನೀವು ಜೀವನ ಪೂರ್ತಿ ಹಿಂಗೆ ಇಡ್ತಾ ಇರುತ್ತೆ, ನಿಮ್ಮ ಚಾಕುವನ್ನೇ ತಲೆಗೆ ಹೋಗುತ್ತೆ. ಅದೇ ಡೆಲ್ಲಿಯ ಬಹಳ ದೊಡ್ಡ ದುರಂತ. ಸೊ ಇದರಲ್ಲಿ ಅವ್ರು ಯಾರ ಜೊತೆ ಎಲ್ಲ ಒಂದು ಸಂವಾದ, ಅನುಸಂಧಾನ, ಇಂಟ್ರಾಕ್ಷನ್ ಅಂತ ಕರಿತೀವಿ, ಅದಕ್ಕೆ ಬಂದಿದೆ. ಅವ್ರ ಜೊತೆ ಏನಾಯಿತು, ಅದರ ತಾತ್ವಿಕ ನಿಲುವುಗಳೇನು, ಮೌಲ್ಯಗಳೇನು, ಈ ರೀತಿಯ ಒಂದು ಇಂಪ್ರೆಷನ್ಸ್ ಅದಿಲ್ಲೇ ಇದೆ. ಮೊನ್ನೆ ಇತ್ತೀಚೆಗೆ ಅವರು ಬರೀತಾ ಕಪಿಲ ವಾತ್ಸಾಯನ ತೀರ್ಕೊಂಡಾಗ ನಾನು ಅವ್ರ ಜೊತೆ ಎಷ್ಟು ಮಾತಾಡಿದ್ದೆ ಅಂತ ಬರೀತಾರೆ. ರೋಮಿಲಾ ಥಾಕೂರ್ ಜೊತೆ ಮಾತಾಡಿದ್ದೇನೆ, ಈಗ ಬರೀತಿದ್ದಾರೆ. ಅಂದರೆ ಜೈನಿಗೂ ಅಷ್ಟೇ ಅಲ್ಲ, ಬೇರೆ ದೆಹಲಿಯಲ್ಲಿ ನಮ್ಮ ಭಾರತದ ಭೌತಿಕ ನೋಟವನ್ನೇ ರೂಪಿಸಿದಂಥ ಬುದ್ಧಿಜೀವಿಗಳಿದ್ದಾರೆ, ಸಾಂಸ್ಕೃತಿಕ ಲೋಕದವರಿದ್ದಾರೆ, ಸಾಹಿತ್ಯಿಕ ಲೋಕದವರಿದ್ದಾರೆ. ಅವ್ರ ಜೊತೆ ಒಡನಾಡಿದ್ದಾರೆ. ಯಾರು ಬಿಳಿ ಮೇಲೆ ಒಡನಾಡಿದಾಗ ಒಂದು ರೂಪುಗೊಳ್ಳುತ್ತಲ್ಲ, ಒಂದು ಲೋಕ ದೃಷ್ಟಿ ಅಂತ ಕರಿತೀವಿ, ವರ್ಲ್ಡ್ ವ್ಯೂ. ಅದೇನಿಲ್ಲ. ಸುರೇಶ್ವರೇ, ನೀವು ಹೇಳಿದ್ದು ಏನು, ಅವರು ಒಬ್ಬ ಇಂಟೆಲೆಕ್ಚುಯಲ್ ಒಂದು ಆ ಒಂದು ಭಾಗ ಅವ್ರ ಬೇರೆ ಬೇರೆಯ ಬುದ್ಧಿಜೀವಿಗಳ ಜೊತೆಗೆ ಮಾಡಿರ್ತಕ್ಕಂಥ ಚರ್ಚೆ, ಸಂವಾದಗಳು, ಅಥವಾ ಇವರು ಮಾಡಿರ್ತಕ್ಕಂತಹ ಪ್ರಸ್ತುತಿಗಳು, ಪ್ರೆಸೆಂಟೇಷನ್ಸ್ಗಳು ಕೂಡ ಅದರ ಆತ್ಮಕಥೆಯ ಭಾಗವಾಗಿ ಬಂದಿದ್ರೆ ಒಳ್ಳೆಯದಿತ್ತು ಹಾಗೆ ಅಂತ ಬಹುಶಃ ನೀವು ನಿರೀಕ್ಷೆ ಮಾಡುವ ಹಾಗೆ ಅದು ಮುಂದಿನ ಭಾಗದಲ್ಲಿ ಬರ್ಬೋದು ಹಾಗೆ ಅಂತ, ಅಥವಾ ನೀವು ಅದಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ, ಬಿಳಿಮಲೆಯವರಿಂದ ಇನ್ನೊಂದಿನ ಕೃತಿ ಬರಲಿ ಅಂತ. ಆದರೆ ಈ ಕಾಗಿಮುಟ್ಟಿದ ನೀರಿನಲ್ಲಿ ಅದನ್ನು ತಂದಿದ್ರೆ ಬಹುಶಃ ಈಗ ಶಿವರಾಮ್ ಕಾರಂತರ ಎಲ್ಲ ಕಾದಂಬರಿಗಳನ್ನು ನಾವು ತುಂಬ ಇಷ್ಟಪಡ್ತೀವಿ. ಆದರೆ ಅವರ ಹುಚ್ಚು ಮನಸ್ಸಿನ 10 ಮುಖಗಳು ಏನಿದೆ, ಆತ್ಮಚರಿತ್ರೆ ಏನಿದೆ, ಅದು ವೈಯಕ್ತಿಕ ನನಗೆ ತೀರಾ ಅದೊಂದು ಇದಕ್ಕೆ ತಟ್ಟದಂಥ ಕೃತಿ ಅಂತ. ಅವ್ರು ಬೆಟ್ಟದ ಜೀವ ಓದಿದಾಗ ಅದು ಆತ್ಮಕಥೆ ಬೇರೆ, ಕಾದಂಬರಿ ಬೇರೆ ಹೌದು, ಆದರೂ ಕೂಡ, ಅಥವಾ ಕುವೆಂಪು ಅವರ ನಮ್ಮ ಲಂಕೇಶ್ ಆತ್ಮಕಥೆಯನ್ನು ಕಂಪೇರ್ ಮಾಡಿದಾಗಲೂ ಕೂಡ ನನಗೆ ಶಿವರಾಮ್ ಕಾರಂತರ ಕೂಡ ಅಷ್ಟು ಹತ್ರ. ಅದರಲ್ಲಿ ಈ ರೀತಿ ಎಲ್ಲ ಇದೆ, ಅವರು ಬೇರೆ ಬೇರೆ ದೇಶಗಳಲ್ಲಿ ಸುತ್ತಿರ್ತಕ್ಕಂಥದ್ದು, ಚಿತ್ರಕಲೆ, ಸಿನಿಮಾ, ಯಕ್ಷಗಾನ ಮಾಡಿರ್ತಕ್ಕಂಥ ಎಲ್ಲ ವಿವರಗಳು ಕೂಡ ಬರ್ತವೆ. ಆದರೆ ಒಬ್ಬ ಓದುಗನಿಗೆ ಬಹುಶಃ ಒಂದು ಇಂಟೆಲೆಕ್ಚುಯಲ್ ಸೆಕ್ಷನ್ ಅದನ್ನ ನಿರೀಕ್ಷೆ ಮಾಡ್ಬೋದೇನೋ ಅನ್ಸುತ್ತೆ. ಆದರೆ ಒಬ್ಬ ಓದುಗರಿಗೆ ಅಥವಾ ನನ್ನಂಥ ಸಾಮಾನ್ಯ ಓದುಗರಿಗೆ ಈ ರೀತಿ ಬದುಕಿನ ಸಣ್ಣ ಸಣ್ಣ ವಿವರಗಳ ಮೂಲಕ ಕಟ್ಟಿಕೊಡ್ತಕ್ಕಂಥ ಈ ಕಥನ ಏನಿದೆ ಅದು ತಟ್ಟದ ಹಾಗೆ, ರೀಚ್ ಆದಾಗೆ, ಆ ಒಂದು ಇಂಟೆಲೆಕ್ಚುಯಲ್ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿರ್ತಕ್ಕಂಥದ್ದು ಬಹುಶಃ ಹೆಚ್ಚು ರೀಚ್ ಆಗೋದಿಲ್ಲ. ಅದು ಮುಖ್ಯ ಇದೆ, ಅವರು ಖಂಡಿತ ಮುಖ್ಯ ಇದೆ. ಹಾಗಾಗಿ ಇವರಲ್ಲಿ, ಬಿಳಿಮಲೆಯವರಲ್ಲಿ ಈ ಕೃತಿನಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ, ನೀವು ಕೂಡ ಅದೇ ಹೇಳಿದ್ರಿ, ಏನು ಅಂತಂದ್ರೆ ಅದರ ಮುಂದಿನ ಭಾಗ ಏನಿದೆ, ಉತ್ತರಾರ್ಧ ಭಾಗ ಏನಿದೆ, ಅದು ಅಷ್ಟು ನಮಗೆ ತಟ್ಟದಿಲ್ಲ. ವಿವರಗಳಿದ್ದಾವೆ, ಬೇರೆ ಬೇರೆ ಕಡೆ ಭಾಷೆಗಳು ಮಾಡಿದ್ದು, ಕರ್ನಾಟಕ ಸಂಘ ಕಟ್ಟಿದ್ದು, ಜೇನು ಅಂತ. ಅಂದ್ರೆ ಈ ಜೀವನದ ಹಸಿ ಹಸಿ ಅನುಭವಗಳಿದ್ದಾವೆ, ಅದು
ಸಾಮಾನ್ಯರಿಗೆ ತಟ್ಟದಾಗೆ ಅದಕ್ಕೆ ರೀಚ್ ಆಗ್ದಂಗೆ ಇವೆಲ್ಲ ವಿವರಗಳು ಅದು ಬಹಳ ಮುಖ್ಯ. ನೀವು ಹೇಳಿದಾಗೆ ಅವರು ಕರ್ನಾಟಕ ಸಂಘದಲ್ಲಿ ಮಾಡ್ತಕ್ಕಂಥ ಪ್ರಯತ್ನಗಳು, ಜೈಲು ಕಟ್ಟಿರ್ತಕ್ಕಂಥ ಪ್ರಯತ್ನಗಳು, ಬೇರೆ ಬೇರೆ ಕೊಟ್ಟಿರ್ತಕ್ಕಂಥ ಉತ್ಪನ್ನ ಬಹಳ ಮಹತ್ವದಿದೆ ಆಕ್ಚುಲಿ. ಆದರೆ ಒಂದು ಆತ್ಮಕಥೆಯಲ್ಲಿ ಬಹುಶಃ ಬಂದಿದ್ರೆ ಅದೇನೋ ಬಹುಶಃ ನಾವೇ ಅದು ಡ್ರೈ ಪಾಟ್ ಅಂತ ಏನು ಬಹುಶಃ ಕಾಮೆಂಟ್ ಮಾಡ್ತಾ ಇದ್ವಿ ಅಂತ ಗೊತ್ತಿಲ್ಲ. ಆದರೆ ಈ ಕೃತಿ ಇಡೀ ಒಂದು ಬದುಕಿನ ವಿವರದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಬಾಲ್ಯದಿಂದ ಹಿಡಿದು ಈವರೆಗೆ ಬಹಳ ತಟ್ಟು. ಆಮೇಲೆ ನೀವು ಬಹಳ ಮುಖ್ಯವಾದ ಮಾತು ಹೇಳಿದ್ರಿ, ಏನು ಅಂತಂದ್ರೆ ಅದೊಂದು ಅವರ ಶ್ರೀಮತಿಯವರ ಜೊತೆನ ಅವರ ಬದುಕಿನ ಬಗ್ಗೆ ಇನ್ನು ಸ್ವಲ್ಪ ವಿವರ ಇರಬೇಕು. ನನಗೂ ಕೂಡ ಖಂಡಿತ ಅನಿಸ್ತದೆ. ಯಾಕೆಂತಂದ್ರೆ ಬಹುಶಃ ಅದು ಅಗತ್ಯ ಇತ್ತು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತೀರಾ ಅದು ನಮ್ಮ ಕುಟುಂಬದ್ದು ಜಾಸ್ತಿ ಬೇಡ ಅಂತ ಅನ್ಕೊಂತಾರೆ, ಗೊತ್ತಿಲ್ಲ ನನಗೆ. ಆದ್ರೆ ಅದು ತರಬೇಕಿತ್ತು, ಯಾಕಂದ್ರೆ ಅದು ಅವರ ಬದುಕಿನ ವಿವರಗಳು ಬರಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಳಿಮಲೆಯವರು ಅವರೇ ಹೇಳಿದ ಹಾಗೆ ಅವರ ಇಡೀ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಸೊ ಹಾಗಾಗಿ ಅವರ ಜೊತೆಗಿನ ಅವರ ಅನುಭವಗಳನ್ನು ಕೂಡ ಇದರಲ್ಲಿ ತಂದಿದ್ರೆ ಅದಿನ್ನೂ ಆತ್ಮಕತೆ ಹೆಚ್ಚು ದಟ್ಟವಾಗ್ತಿತ್ತು, ಇನ್ನು ಆಪ್ತವಾಗ್ತಿತ್ತು ಏನೋ ಅಂತ ನನಗೆ ಅನ್ಸುತ್ತೆ. ಇದನ್ನ ಮುಂದಿನ ಭಾಗಗಳೆಲ್ಲ ಅವರು ಸೇರಿಸ್ಬೋದು ಅಂತ ಅನ್ಸುತ್ತೆ. ಬಟ್ ಈ ಕ್ಷಣಕ್ಕೆ ಈ ಕೃತಿಯನ್ನ ಇಟ್ಟು ನೋಡಿದಾಗ ಅಂದ್ರೆ ಏನೇನೋ ಕನಸುಗಳನ್ನು ಕಟ್ಟಿಕೊಂಡವರು ದಾರಿ ತಪ್ಪಿ ಸುಲಭ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು, ಅದು ಆ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮಟ್ಟವರೇ ಅದ್ರ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಈ ಎಲ್ಲ ಆದರ್ಶಗಳೆಲ್ಲ ನಡೆಯೋದಿಲ್ಲಪ್ಪ, ನಮ್ ದಾರಿ ನೋಡೋಣ, ಹಾಳು ಹೋಗ್ಲಿ ಅಂತ ಯುವ ಮನಸ್ಸುಗಳು, ಯುವ ಜನಾಂಗ ಯಾವುದಾದ್ರು ಅಡ್ಡದಾರಿಗಳಲ್ಲಿ ಹೋಗ್ತಿರ್ತ ಸಂದರ್ಭದಲ್ಲಿ ಬಿಳಿಮಲೆಯವರ ಈ ಕೃತಿ ಏನಿದೆ ಅದು ನನ್ನ ಆದರ್ಶಗಳನ್ನ ಕನಸುಗಳನ್ನ ನಾನು ಜೀವಂತವಾಗಿ ಇಟ್ಕೊಂಡೆ ಒಳ್ಳೆಯ ದಾರಿನಲ್ಲೇ ಒಂದು ಜೀವನದಲ್ಲಿ ಒಳ್ಳೆಯ ಹಂತವನ್ನು ಮುಟ್ಟಬಹುದು ಅನ್ನಲಿಕ್ಕೆ ಅವರಿಗೆ ಒಂದು ಪ್ರೇರಣೆ ಮತ್ತೆ ನೈತಿಕ ಶಕ್ತಿಯನ್ನ ಒಂದು ಜೀವನದ ಮೂಲಕನೇ ಕಟ್ಕೊಡುತ್ತೆ, ಅವರಲ್ಲೊಂದು ಉತ್ಸಾಹವನ್ನು ಮೂಡಿಸುತ್ತೆ, ಶಕ್ತಿಯನ್ನು ಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಈ ಕೃತಿ ಇಡೀ ಒಂದು ನೀವು ಹೇಳಿದ್ದೇವೆ ಏನು ಅಂದ್ರೆ ಒಂದು ಪ್ರತಿನಿಧೀಕರಣ, ಒಂದು ಇಡೀ ಸಮಾಜದ ಒಂದು ಪ್ರತಿನಿಧೀಕರಣ ಈ ಕೃತಿ ಅಂತಕ್ಕಂಥದ್ದು. ಹಾಗಾಗಿ ರೆಪ್ರೆಸೆಂಟೇಷನ್. ಹಾಗಾಗಿ ಇಡೀ ಒಂದು ನಮ್ಮ ಸಮಾಜಕ್ಕೆ ಈ ರೀತಿ ಕೃತಿ ಬಹಳ ಈ ಕಾಲಘಟ್ಟದಲ್ಲಂತೂ ಬಹಳ ಮುಖ್ಯ ಅನ್ಸುತ್ತೆ. ಅಂದ್ರೆ ಬಹಳ ಮುಖ್ಯ ಅನಿಸ್ತಕ್ಕಂಥದ್ದು ಅವರೆಲ್ಲರೂ ಕೂಡ ತಾನು ಸೆಕ್ಯುಲರು ಅಥವಾ ನಮ್ಗೆ ಈ ಆದರ್ಶ ಎಲ್ಲೂ ಕೂಡ ವಾಚ್ಯತೆ ಎಂದು ಹೇಳಿಲ್ಲ, ಅವರ ಬದುಕಿನ ಮೂಲಕನೇ ಬರುತ್ತೆ. ಬಹಳ ಮುಖ್ಯವಾದ ನನಗೆ ಅನ್ಸುತ್ತೆ ಬಾಲ್ಯದಲ್ಲಿ ಅವರು ಕಂಡ ಒಂದಷ್ಟು ಪಾತ್ರಗಳಿದಾವೆಲ್ಲ ಅದನ್ನು ವ್ಯಾಖ್ಯಾನಿಸಲ್ಲ, ಅದಕ್ಕೆ ಇಟ್ಕೊಂಡು ಹೋದಾಗ ಈಗ ಸಿಗ್ನಿಫಿಕೆನ್ಸ್. ಉದಾಹರಣೆ ಸಣ್ಣನ ಮಾಸ್ಟರ್ ಎಷ್ಟು ಅದ್ಭುತವಾದ ಮೇಷ್ಟ್ರು, ಎಲ್ಲರ ಜೀವನದಲ್ಲಿ ಆ ಥರದ ಮೇಷ್ಟ್ರು ಬಂದಿದ್ದಾರೆ. ನಿರಂಜನ ಅವರು ಸಿಕ್ಕಿದ್ದಾರೆ ಅಥವಾ ಕುವೆಂಪು ಅವರು ಸಿಕ್ಕಿದ್ದಾರೆ. ಅದು ಎಷ್ಟು ಅದ್ಭುತವಾಗಿ ಮೂಡಿಬರುತ್ತೆ. ಬೇಡ ಅಲ್ಲೊಬ್ಬ ಮುಸ್ಲಿಂ ನನಗೆ ಗೊತ್ತಿದೆ, ಯಾಕಂದ್ರೆ ನಮ್ಮನೆಗೆ ವ್ಯಾಪಾರ ಮಾಡಕ್ಕೆ ಬರೋರು ನಮ್ಮಪ್ಪ ಪಟೇಲ್ರು ಇದು ಅಂತ ಬಂದು ಏನೋ ಮಾಡೋರು, ಅವನು ಎಲ್ಲರೂ ಮಾಡ್ತಿದ್ದಿದ್ದು. ನಮ್ಮ ಮನೇಲಿ ಒಂದು 20 kg ಗೋಡಂಬಿ, 10 kg ಯಾವುದೋ ಅಡಿಕೆ, ಒಂದು 10 kg ಏಲಕ್ಕಿ ತಿಂದರೆ ಎಲ್ಲ ತುಂಬಿಸ್ಬಿಟ್ಟು ಅಲ್ಲಿಡೋದು. ನಾನು ಮತ್ತೆ ಬರ್ತೀನಿ ಅಂತ ಅಲ್ಲಿ ಇಟ್ಬಿಟ್ರೆ ಅದನ್ನು ಅದು ಇನ್ನೊಂದು 2 ದಿವಸ ಒಣಗಲಿ ಅಂತ ಅಡಿಕೆ ಬಿಟ್ಟಿದ್ದಲ್ಲಿ ಇಷ್ಟು ಅದಕ್ಕೊಂದು ಅಡಿಕೆ ಡಬ್ಬೆ ಎಲ್ಲ ಕವರ್ ಮಾಡಬೇಕು, ಚೌಕ ಹಾಕ್ತೀವಿ ನಾವು. ಅದನ್ನೇ ಅದು ಅವಂದು ಅಂತ ಅವ್ರ ಅಪ್ಪ ಹೇಳಿದ್ರು ಅಂತ ಅದೆಲ್ಲ ನಾವೆಲ್ಲ ಅನುಭವಿಸಿದ್ವಿ. ಆ ಪ್ರಾಮಾಣಿಕತೆ ಅದು ಅವ್ರು ವ್ಯಾಖ್ಯಾನಿಸಲ್ಲ. ಅದು ಎಷ್ಟು ದಟ್ಟವಾಗಿ ಕಾಣಿಸ್ಬಿಡುತ್ತೆ ಅಂದರೆ ಒಂದು ಕಾಲ ಇತ್ತಲ್ಲ, ಇವಿಷ್ಟು ಜಾಗದಲ್ಲಿ ಅದು ಅವನ 20 kg ಅಡಿಕೆ ಅದು ಅವಂದು ಅಂತ ಅದು ಅವ್ರ ಅಪ್ಪ ಹೇಳಿದ್ರು. ಮತ್ತೆ ಯಾರು ಮುಟ್ಟಂಗಿಲ್ಲ, ಯಾರು ಮುಟ್ತಾನೋ ಇರಲಿಲ್ಲ. ನಂಬಿಕೆ ಎಷ್ಟು ಅದ್ಭುತ. ನನಗೆ ಇದೇ ಬಹಳ ವಿಚಿತ್ರ ಅನ್ಸುತ್ತೆ ಸುರೇಶ್ ಅವರೇ. ನಾವು ಈಗ ಒಂದು ಇಂಟೆಲೆಕ್ಚುಯಲ್ ಆಂಗಲ್ ಅಲ್ಲಿ ಮಾತಾಡ್ತೀವಿ ಹೊರಗಡೆ. ನಾವು ಉಪನ್ಯಾಸಕ ಹಿನ್ನೆಲೆಯಿಂದ ಬಂದವರು, ಒಂದು ಬೌದ್ಧಿಕ ಇದೆಲ್ಲ ಮಾತಾಡ್ತೀವಿ. ಆದರೆ ಈ ಬೌದ್ಧಿಕ ವ್ಯಕ್ತಿತ್ವಗಳು, ಆ ಜಗತ್ತು ಎಷ್ಟು ಭ್ರಷ್ಟಗೊಂಡಿದೆ ಮತ್ತೆ ಅದು ಎಷ್ಟು ಹುಸಿ ಅಂತ ಅನಿಸ್ತಿದೆ. ಅದ್ರ ಎದುರುಗಡೆ ನೀವು ಹೇಳಿದ್ರಲ್ಲ ಅವ್ರ ಅಪ್ಪ, ಇದು ಆ ಬ್ಯಾರಿ ಅವನು ತಂದಿದ್ದ, ಅದು ಮುಟ್ಟಬಾರ್ದು ಅಂತ ಆ ನೈತಿಕ ಎಚ್ಚರ ಇದೆಯಲ್ಲ, ಅದ್ರ ಎದುರುಗಡೆ
ಈ ಒಂದು ಭೌತಿಕ ಲೋಕ ಇದೆಯಲ್ಲ, ಎಷ್ಟು ಎಳಸು ಮತ್ತೆ ಎಷ್ಟು ಸೌಕರ್ಯ ಅಂತ ಅನಿಸ್ತಾ ಇದೆಯಲ್ಲ, ಅದೊಂದು ಅವ್ರು ಪರಸ್ಪರ ಅದನ್ನ ಇದು ಮಾಡ್ತಾ ಇದ್ದಾರೆ. ಒಟ್ಟು ಕನ್ನಡದ ಇಡೀ ಕನ್ನಡ ಪ್ರಜ್ಞೆ ಅಂತಿದ್ರೆ ಎಷ್ಟೋ ಪುಣ್ಯಕೋಟಿ ಕನ್ನಡ ಪ್ರಜ್ಞೆ. ಕೊಟ್ಟ ಮಾತು ಯಡಿಯೂರಪ್ಪ ಪುನಃ ಚುನಾವಣೆ ಗೆದ್ದಾಗ ಅನಂತಪತಿ ಅವರು ಹೇಳಿದ್ರು, ಎತ್ತದ ಮರ ಯಾಕೆ ಎತ್ತದ ಮರ ನಮ್ಮಲ್ಲಿ ಮಾತು ಒಂದು ಕೊಟ್ಟ ಮೇಲೆ ಒಂದು ಮರ್ಯಾದೆ ಹೋಗ್ಲಿಕ್ಕೆ, ತಾನು ಮಾಡಿದೇನೋ ಬಿಟ್ಟಿದೇನೋ ಹಂಗೆ ಹೇಳುವ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಮಾತು ಕೊಟ್ಟಿರ್ಬೋದು, 7 ದಿವಸಕ್ಕೆ ಸಾಲ ವಾಪಸ್ ಮಾಡದೇ ಇರ್ತಿರ್ಬೋದು, ಎಲ್ಲ ಇರ್ಬೋದು. ಆದರೆ ಮಾತು ಆ ವಚನಬದ್ಧತೆ ಇದೆಯಲ್ಲ, ಇದು ಒಬ್ಬನ ಬಹಳ ಮುಖ್ಯವಾದ ಚಾರಿತ್ರ್ಯದ ಲಕ್ಷಣ ಅಂತ ಎಷ್ಟು ಊರು ಬಿಟ್ಟಿದೆ ಅಂದರೆ ಕನ್ನಡದಲ್ಲಿ ಬೆಳೆಸೋದಿಲ್ಲ. ಬ್ಯಾರಿ ಅಲ್ಲಿ ತಂದು ಇಟ್ಟಿದ್ದಲ್ಲ, ಇನ್ನೊಂದು ನೋಡ್ಕೊಳ್ಳಿ ಎಷ್ಟೆಷ್ಟೈತವಲ್ಲ ಆ ಜನ ಈ ಸಂಸ್ಕೃತಿ ಅಲ್ಲ. ನಮ್ಮ ವಚನಕಾರರ ಸಂದರ್ಭದಲ್ಲಿ ಮಾತು ಅಂದ್ರೆ ಪ್ರಮಾಣ ಅಂತ ಹೇಳ್ತಾರಲ್ಲ, ಅದು ಬದುಕದವರು, ನಮ್ಮ ಗ್ರಾಮಗಳು ಬದುಕದವರು. ನನಗೆ ಅದನ್ನು ಅವರು ಅಚಾನಕವಾಗಿ ತೋರಿಸ್ಕೊಟ್ಟಿರೋದು ಅದು ಬಂದಿರೋದಿಲ್ಲ. ಈ ದೃಷ್ಟಿಯಿಂದ ಕನ್ನಡದ ಬೇರೆ ಇದರಲ್ಲೂ ಇದೆ, ಇಲ್ಲ ಅಂತಲ್ಲ, ಬೇರೆ ಆತ್ಮಚರಿತ್ರೆಗಳಲ್ಲೂ ಇದೆ. ಒಂದರ್ಥದಲ್ಲಿ ಇದು ಎಲ್ಲದಕ್ಕಿಂತ ಅಪರೂಪವಾದ ಆತ್ಮಚರಿತ್ರೆ ಅಂತ ನನಗೇನು ಅನಿಸಿಲ್ಲ. This is something completely different from other autobiographies. ಯುನಿಕ್ ಅಂತ ಅನಿಸಿಲ್ಲ. ಆದರೆ ನಮ್ಮಲ್ಲಿ ನಾವು ಈಗಾಗಲೇ ನೋಡಿ ಟೆಸ್ಟ್ ಮಾಡಿ ಬಿಟ್ಟಿರೋದಂತಿದೆಯಲ್ಲ, ಬೇರೆ ಬೇರೆಯವ್ರದ್ದು. ಈಗ ಸ್ವರ್ಗಿ ಓದಿದಾಗ ಅದರಿಂದ ಒಂದು ನಮ್ಗೆ ಗೊತ್ತು ಅನಂತಮೂರ್ತಿ ಅವರು ಎಲ್ಲೆಲ್ಲಿ ಅಷ್ಟರಲ್ಲಿ ಎಲ್ಲ ನಾವು ಫಿಲ್ಟರ್ ಮಾಡಿ ನೋಡಿದಾಗ ಅನಂತಮೂರ್ತಿ ಅವರ ಆತ್ಮಚರಿತ್ರೆ ನಮ್ಮ ಗೌರವವನ್ನು ಗಳಿಸಿದೆ. ಯಾಕಂದ್ರೆ ನಾನು ನನ್ನ ಎಕ್ಸ್ರೇ ಕಣ್ಣಿನಿಂದ ನೋಡಿದ್ದೀನಿ. ಸೊ ಇಟ್ ಹ್ಯಾಸ್ ಪಾಸ್ ದಿ ಟೆಸ್ಟ್ ಆಫ್ ಟ್ರೂತ್ ಅಂಡ್ ಟೈಮ್ ಅಂತ, ಅಂದರೆ ಸತ್ಯ ಮತ್ತು ಕಾಲ ಎರಡರಲ್ಲೂ ಪರೀಕ್ಷೆಗೆ ಪಾಸ್ ಆದ ಆತ್ಮಚರಿತ್ರೆಗಳಿದೆ ಅವ್ರ ಕನ್ನಡದಲ್ಲಿ. ಆ ದೃಷ್ಟಿಯಿಂದ ನೋಡಿದ್ರೆ ಬಿಳಿಮಲೆಯವರನ್ನು ನಾವು ಅದೇ ಈ ಕೆಟಗರಿಯಲ್ಲಿ ಇದನ್ನು ಆ ಕಡೆ ಇಡಬೇಕು, ಈ ಕಡೆ ಸುಳ್ಳುಗಳದ್ದು, ಆ ಕಡೆ ಸತ್ಯ, ಅಲ್ಲಿ ಎರಡೇ ಇರೋದು ಪಾಪ ಪುಣ್ಯದ ಲೆಕ್ಕ ಅಷ್ಟೇ. ಆ ದೃಷ್ಟಿಯಿಂದ ಬಂದ ಒಂದು ತಿಂಗಳ ಒಳಗಡೆ ಈಗ ಕಾಣಿಸ್ದೇ ಇರ್ಬೋದು, ಕೆಲವರನ್ನು ತೋರಿಸ್ದೇ ಇರ್ಬೋದು, ಆದರೆ ಹೇಳಿದ್ದು ಪ್ರಾಮಾಣಿಕ. ಎರಡೇ ಕೆಲವೊಂದು ಬೇಡ, ನೀವು ಹೇಳಿದಂಗೆ ಅದನ್ನು ಹೇಳಬೇಕಾಗಿತ್ತು, ಹೇಳಬೇಕು. ಯಾಕೆ ಮನೆ ಅದನ್ನೆಲ್ಲ ಮಾತಾಡ್ಬೇಕು ಇವಾಗ ಅಂತ ನಮ್ಮಲ್ಲಿ ಬಿಡತ್ತಲ್ಲಿ ಅಂತ ತಾನು ಹೇಳದೇ ಇರೋದು ಒಂದು ಡಿಸ್ಕಷನ್ ತನಗೆ ಕಾಣ್ದಿರೋದು ಅದು ಹೇಳೋದು ಬಿಟ್ಟಾಕ. ಬಟ್ ಈಗ ಕಂಡದ್ದು ಕಾಣಿಸಿದ್ರಲ್ಲಿ ಇದರಲ್ಲಿ ಮಾಡಲು ಲೋಪೇನು ಕಾಣಿಸಿಲ್ಲ. ಅಷ್ಟರ ಮಟ್ಟಿಗಿನ ಆ ಪ್ರಾಮಾಣಿಕತನ ಇದೆಯಲ್ಲ ನಮ್ಮಲ್ಲಿ ಗರಡು ಪ್ರಮಾಣದಲ್ಲಿ ಬರುತ್ತೆ. ಸೊ ದಾಟೋದಕ್ಕೆ ಒಂದು ದೋಣಿ ಮತ್ತು ಇದಿರುತ್ತೆ. ಆ ಭೀಕರವಾದ ನೆನಪುಗಳ ಇದರಲ್ಲಿ ನಿಮ್ಮನ್ನು ಪರೀಕ್ಷೆ ಕೊಡೋದು ದಾಟೋದಕ್ಕೆ ಒಂದು ಬೇಕಾಗುತ್ತೆ. ಆ ದಾಟಿದ ನೀವು ಗೆದ್ರಿ, ಆಮೇಲೆ ಸ್ವರ್ಗಕ್ಕೆ ನೀವು ಆ ದಾಟೋದಕ್ಕೆ ಬೇಕಾದ ಪ್ರಯಾಣದ ಒಂದು ದೋಣಿಯಾಗಿ ಬಹುಶಃ ಈ ಪುಸ್ತಕ ಬಹಳ ಗಟ್ಟಿಯಾಗಿ ಸಿಕ್ಕಿಲ್ಲ. ಇನ್ನು ಬಂದು ಬರೀಬೋದು ಇಲ್ಲ ಅಂತ. ಖಂಡಿತ. ನಾವು ಏನು ಚರ್ಚೆ ಮಾಡಿದ್ವಿ ಈಗ, ಒಂದು ಆತ್ಮಕಥೆಯ ಯಾದಿಯಲ್ಲಿ ಈ ಆತ್ಮಕಥೆನ ಹೇಗೆ ನೀವು ಪ್ಲೇಸ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನೀವು ಹೇಳ್ತೀವಿ. ಒಂದು ಕನ್ನಡದ ಬಹಳ ಸಂವೇದನಾಶೀಲ ವಿಮರ್ಶಕರಲ್ಲಿದ್ದ ಒಬ್ಬರು. ನಾನೊಬ್ಬ ಸಹೃದಯ ಓದುಗನಾಗಿ ಈಗಾಗಲೇ ನಾನು ಇಲ್ಲಿ ಹೇಳಿದ ಹಾಗೇನೆ ಒಂದು ವಿಶಿಷ್ಟ ಬದುಕನ್ನ ಅಥವಾ ನನಗೆ ಅಪರಿಚಿತವಾಗಿರ್ತಕ್ಕಂಥ ಒಂದು ಪ್ರಾಮಾಣಿಕ ಬದುಕನ್ನ ಈ ಕೃತಿ ಕಾಗಿಮುಟ್ಟಿದ ನೀರು ಏನಿದೆ ಅನಾವರಣ ಮಾಡ್ತಾ ಇದೆ. ಆಮೇಲೆ ಒಂದು ಸ್ವಚ್ಛ ಮನಸ್ಸಿನಿಂದ ಈ ವಚನಗಳನ್ನು ನಾವು ಓದುವ ಸಂದರ್ಭದಲ್ಲಿ ಅದು ನಮಗೆ ತಟ್ಟಿದ ಹಾಗೆ ಅದು ಪ್ರಾಮಾಣಿಕತೆ. ನೀವು ಆ ಮಾತನ್ನು ಹೇಳಿದ್ರೆ ತುಂಬ ಪ್ರಾಮಾಣಿಕವಾದ ಕೆಲವೊಂದನ್ನು ನಾವು ಹೇಳದೇ ಇರ್ಬೋದು, ಅದಕ್ಕೆ ಕಾರಣಗಳನ್ನು ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ಒಂದು ಕೃತಿಯಲ್ಲಿ ನನಗೆ ಬಹಳ ಮುಖ್ಯ ಅನಿಸ್ತಕ್ಕದ್ದು ಏನು ಅಂತಂದರೆ, ಒಂದು ಸಾಹಿತ್ಯಿಕ ನೆಲೆಯಲ್ಲಿ ಅದು ಎಷ್ಟು ಮುಖ್ಯ ಅಂತಕ್ಕಂಥದ್ದು,
ಅದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಆ ಬರಹದಲ್ಲಿ ಎಂತಹ ಪ್ರಾಮಾಣಿಕತೆ ಇದೆ ಅಂತಕ್ಕಂಥದ್ದು, ಅದನ್ನು ನಾವು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ, ಅದನ್ನು ಕೂಡ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ನಿಮಗೆ ಆ ಬರಹವನ್ನು ಓದಿಸಿದಾಗ ನಿಮ್ಮ ಹೃದಯಕ್ಕೆ ಅದು ತಟ್ಟಿದ್ರೆ ಬಹುಶಃ ಆ ಪ್ರಾಮಾಣಿಕತೆ ಇದೆ ಅಂತ ಅನ್ಸ್ಬೋದು. ಆ ರೀತಿಯ ಒಂದು ಪ್ರಾಮಾಣಿಕತೆ ಇದೆ ಅಂತ ನನಗನ್ಸಿದೆ ಈ ಕೃತಿ. ಮತ್ತೆ ಈ ಒಂದು ಸಮಕಾಲೀನ ಸಮಾಜ ಏನಿದೆ ಅಥವಾ ಬೇರೆ ಬೇರೆಯ ಒತ್ತಡಗಳಲ್ಲಿ ಸಿಕ್ಕಿರ್ತಕ್ಕಂಥ ಯುವ ಸಮುದಾಯ ಏನಿದೆ, ಮತ್ತೆ ಯುವ ಸಮುದಾಯಕ್ಕೆ ಸಹಜವಾಗಿರ್ತಕ್ಕಂಥ ಆದರ್ಶಗಳೇನಿದ್ದಾವೆ, ಕನಸುಗಳೇನಿದೆ, ಮತ್ತು ಈ ವಾಸ್ತವದ ಎದುರುಗಡೆ ಅದೆಲ್ಲಿ ದಿಕ್ಕೆಟ್ಟು ಹೋಗ್ತಾ ಇದೆ, ಅವರೆಲ್ಲ ಇದರಲ್ಲಿ ದಿಕ್ಕೆಟ್ಟು ಬೇರೆ ದಾರಿಗಳಿಗೆ ಹೋಗ್ತಕ್ಕಂಥ ಕಾಲಘಟ್ಟದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಕೆಳ ಸಮುದಾಯದಿಂದ ತಳ ಸಮುದಾಯದಿಂದ ಬಂದಿರತಕ್ಕಂಥವರು ಹೇಗೆ ತಮ್ಮ ಬದುಕನ್ನ ರೂಪಿಸ್ಕೊಬಹುದು, ಮತ್ತೆ ಅದರಲ್ಲಿ ತಾವು ಒಂದು ನೆಲೆಯಲ್ಲಿ ಜಯಿಸೋದು ಅಂತ ನಾನು ಹೇಳೋದಿಲ್ಲ, ಒಂದು ನೆಲೆಯನ್ನು ತಲುಪಬಹುದು, ಪ್ರಾಮಾಣಿಕವಾಗಿ ಇರ್ಬೋದು ಅನ್ನೋದನ್ನ ಬಿಳಿಮಲೆಯವರ ಬದುಕು ಈ ಕೃತಿಯ ಮೂಲಕ ನಮಗೆ ಕಟ್ಟಿಕೊಡುತ್ತೆ. ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹಾಗಾಗಿ ಇದನ್ನ ಪ್ರತಿಯೊಬ್ಬರು ಕೂಡ ಓದಬೇಕು. ಯಾಕಂದ್ರೆ ಈ ಇದರಲ್ಲಿ ನಾನು ಇದು ಸಾಹಿತ್ಯಿಕ ನೆಲೆಯಲ್ಲಿ ನಾನು ಇದನ್ನು ಚರ್ಚೆ ಮಾಡೋದಿಲ್ಲ, ಆದರೆ ಒಂದು ಬದುಕಿನ ನೆಲೆಯಲ್ಲಿ ಈ ಕಾಲಘಟ್ಟದ ಸಾಮಾಜಿಕ ವಿಷಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಮನಸ್ಸು, ಒಂದು ಎಲ್ಲ ಸವಾಲುಗಳನ್ನು ಮೀರಿ ಒಂದು ಬದುಕಿನ ಹಂತಕ್ಕೆ ತಲುಪಿರ್ತಕ್ಕಂಥದ್ದು, ಮತ್ತೆ ತನಗೆ ಕಹಿಯನ್ನ ಉಣಿಸಿದವರ ಬಗ್ಗೆ ತುಂಬಾ ವಿಪರೀತವಾಗಿದ್ದ ಬಗ್ಗೆ ಒಂದೆರಡು ಘಟನೆಗಳು ಬಿಟ್ರೆ ಎಲ್ಲೂ ಕೂಡ ಅದನ್ನ ಅವರಿಗೆ ಈಗ ಇರ್ತಕ್ಕಂಥವ್ರು ಇದಕ್ಕೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ಬಹುಶಃ ನುಂಗಿರ್ತಕ್ಕಂಥದ್ದು ಕೂಡ ಒಂದು ಮೌಲ್ಯ ಅಂತ ನನಗೆ ಕಾಣುತ್ತೆ. ಹಾಗಾಗಿ ನಾವು ಒಂದು ಬದುಕಿಗೆ ಒಂದು ಪ್ರವೇಶ ಮಾಡ್ತಕ್ಕಂಥ ಅಥವಾ ನೋಡ್ತಕ್ಕಂಥ ಯುವ ಸಮುದಾಯವಂತೂ ಖಂಡಿತ ಈ ಕೃತಿಯನ್ನು ಓದಬೇಕು ಅಂತ ನಾನು ಬಯಸ್ತೇನೆ. ಹಾಗಾಗಿ ಕಾಗಮುಟ್ಟದ ನೀರು ಈ ಹಿನ್ನೆಲೆಯಲ್ಲಿ ಒಂದು ನಮ್ಮನ್ನ ತಟ್ಟಿರ್ತಕ್ಕಂತಹ ಒಂದು ಆತ್ಮಕತೆ ಅಂತ ನಾನು ಭಾವಿಸ್ತೇನೆ. ನಾನು ಒಂದನ್ನ ಅವರ ಕಿರಿಕಿನ ಮೊದಲು ಒಂದು ಅನಸೂಯ ಮನಸ್ಥಿತಿ ಅಂತ, ಅಸೂಯೆ ಇಲ್ಲದ, ಅದನ್ನ ಆಕ್ಚುಲಿ ನಾನು ಬಹುಶಃ ನಾನು ದೊಡ್ಡಪ್ಪನೇ ಹೇಳಿದ್ರು. ಅನಸೂಯ ಕಥೆ ಎಂತದ? ಅನಸೂಯ, ಅಸೂಯೆ ಇಲ್ಲದೆ ಹೆಣ್ಣು ಮಕ್ಕಳು. ಅಂತ ಒಂದು ವ್ಯಕ್ತಿಯ ಎದುರು ನೀವು ಬಹಳ ಅಗ್ಗದ ಮನಸ್ಥಿತಿಯಲ್ಲಿ ಬಂದ್ರೆ ನೀವೊಂದು ಶಿಶು ಆಗ್ಬಿಡ್ತೀರಿ. ತ್ರಿಮೂರ್ತಿಗಳು ಬಂದು ಬೆತ್ತಲೆಯಾಗಿ ಊಟ ಹಾಕುವಂತ ಹಿಂಗೆ ನೋಡಿದ ತಕ್ಷಣ ಇಷ್ಟಿಷ್ಟು ಶಿಶುಗಳಾಗ್ಬಿಡ್ತಾರೆ 3 ಜನ. ಅನಸೂಯ ಸ್ಥಿತಿಲಿದ್ರೆ ನಿಮ್ಮೆಲ್ಲರೂ ಎಲ್ಲರೂ ಮಗು ಸ್ಥಿತಿಯಲ್ಲೇ ಇರ್ಬೇಕಾಗುತ್ತೆ. ಅವ್ರು ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಕುತ್ಸಿತ ದೃಷ್ಟಿಯಿಂದ ಬಂದವರು ಕೂಡ ಒಂದು ಅಸಹಾಯಕ ಶಿಶು ಆಗ್ಬಿಡ್ತಾರೆ ನಿಮ್ಮೆಲ್ಲರೂ. ಅದು ಒಂದೊಂದು ಅಷ್ಟೊತ್ತಿ ನಾವು ಹೆಸರಿನ ಹಿಂದಿಯ ಅದರ ಸಾಂಕೇತಿಕ ನಾನು ಈ ಇದರಲ್ಲಿ ಒಂದು ಅನಸೂಯ ಮನಸ್ಥಿತಿ ಮನುಷ್ಯ ಇರ್ಬೇಕಂತ ಯಾರ ಬಗ್ಗೆನೂ ಅದೇನಿಲ್ಲ, ಒಂದು ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಬಹುಶಃ ಆ ಪ್ರೀತಿ ಇದೆಯಲ್ಲ, ಈಗ ನೀವು ಪ್ರಸ್ತಾಪ ಮಾಡಿದ್ರೆ ಅವರಿಗೆ ತುಂಬಾ ತೊಂದರೆ ಕೊಟ್ಟವ್ರಿಗೂ ಕೂಡ ಅವ್ರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅತಿಥಿಗಳಾಗಿ ಮಾಡ್ತಾರೆ. ಅಂದ್ರೆ ಬಹುಶಃ ಈ ಕಾರಣವೂ ಕೂಡ ಅವರಿಗೆ ಯಾವ್ದಾವುದೋ ರೀತಿಯಲ್ಲಿ ಹಿಂಸೆ ಅವರು ಅನುಭವಿಸಿದವ್ರನ್ನು ಕೂಡ ಇಲ್ಲಿ ತರದೇ ಇರ್ಲಿಕ್ಕೆ ಕಾರಣ ಇರ್ಬೋದು. ಬಹುಶಃ ಅವರು ಕೂಡ ಈಗ ಅವ್ರನ್ನ ಪ್ರೀತಿಸ್ಲಿಕ್ಕೆ ಆರಂಭ ಮಾಡಿರ್ಬೋದು ಬಿಳಿಮಲೆ ಅವರು. ಹಾಗಾಗಿ ಅವರು ಮರ್ತಿರ್ಬೋದು ಅಂತ ನನಗೆ ಇಂಗ್ಲಿಷ್ ಅಲ್ಲಿ ಇದೆಯಲ್ಲ, ಫರ್ಗೆಟ್ ಅಂಡ್ ಫರ್ಗಿವ್. ಮಾಮೂಲಿಯಾಗಿ ಎಲ್ಲರೂ ನಾವು ಸ್ಕೂಲಲ್ಲಿ ಇದ್ದಾಗ ಹೇಳೋದಿರುತ್ತೆ. ಅದೊಂದು ವಾಸ್ತವದಲ್ಲಿ ಅದು ರೆಟಾರಿಕಿನ ಪದ ಅಲ್ಲ. ನಿನ್ನೆ ಸತ್ತೋಗಿದೆ, ನಾಳೆ ಗೊತ್ತಿಲ್ಲ, ಇವತ್ತೆಲ್ಲ ಬಿಟ್ಬಿಡಪ್ಪ, ನಿನಗೆ ಆಯ್ತು, ಈ ಥರ ನಮ್ಮ ಹಳ್ಳಿಗಳಲ್ಲಿ ಇದೆ. ಮರ ಬದಲಾಗಲ್ಲ, ಮನುಷ್ಯ ಬದಲಾಗ್ತಾನೆ. ಅಂದ್ರೆ ನಮ್ಮ ಜನರು ನೋಡಿದ ರೀತಿನೇ ಏನಂದ್ರೆ, ನೀವು ಯಾರೋ ಒಬ್ಬರ ಜೊತೆ ಶಾಶ್ವತವಾದ ಅಸಹನೆಯನ್ನು, ಹೊಟ್ಟೆ ಕಿಚ್ಚು, ದ್ವೇಷ, ಅರ್ಥವೇ ಇಲ್ಲ ಅದಕ್ಕೆ. ಮನುಷ್ಯ
ಹೋಗ್ಲಿ ಅಲ್ಲ, ಅವ್ರು ಹೇಳ್ತಾರೆ, ನನಗೆ ಏನಾಗಬೇಕು ನಾವು ನೀವು ಸುಮ್ಮನೆ ಮಾತಾಡಿದ್ರೆ ಅದೇ ಮಾತಾಡೋದು ಬರೋದು. ಇದರಲ್ಲಿ ಸತತವಾಗಿ ಅದರ ಒಂದು ಸೂಚಿಗಳಿಲ್ಲ. ನನಗೆ ತುಂಬಾ ಇಷ್ಟವಾದ ಅಲ್ಲ, ಅವರು ಕೊನೆಗೆ ಅವರೇ ಅದೇ ವ್ಯಕ್ತಿ ಹೇಳ್ತಾರೆ, ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದೆ ಅಂತ. ಅದು ಬಹುಶಃ ಪ್ರಾಮಾಣಿಕವಾಗಿ ಗೊತ್ತಿಲ್ಲ, ಬಟ್ ಒಂದು ಹೇಳಿಕೆ ಆದ್ರೂ ಕೂಡ ಆ ರೀತಿ ಬರ್ತದೆ. ನಮ್ಮ ಕನ್ನಡ ಸಿನಿಮಾ ಹಿಂದಿ ಸಿನಿಮಾ ದುಃಖಪಟ್ಟು ಸ್ವಲ್ಪ ಆ ಕಡೆ ತಿರುಗಿ ಪುನಃ ಮಚ್ಚೆ ಸರಿ.